श्रीमदानन्दतीर्थभगवत्पादाचार्यगुरुभ्यो नमः। व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। अयं सर्वेष्टदाता मे सर्वारिष्टनिवारकः सर्वोत्कृष्टो यमेवैकः तदीयोऽहं समे पतिः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। सत्यज्ञानसुखस्वरूपममलं क्षीराब्धिमध्यस्थलं योगारूढमतिप्रसन्नवदनं भूषासहस्रोज्ज्वलं त्र्यक्षं चक्रपिनाकसाभयवरान् बिभ्राणमर्कच्छवीं छत्रीभूतफणीन्द्रमिन्दुधवलं लक्ष्मीनृसिंहं भजे। विदिक्षु दिक्षूर्ध्वमधः समन्तादन्तर्बहिर्भगवान्नारसिंहः प्रहापयल्लोकभयं स्वनेन स्वतेजसाग्रस्तसमस्ततेजाः। अशेषवाग्जाड्यमलापहन्त्री नवं नवं स्पष्टसुवाक्प्रदारिणि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। यो विप्रलम्बविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। महाप्रवाहिनी भीमा यस्य मार्गमदान्मुदा रघुवर्यो मुदं दद्यात् कामितार्थप्रदायकः। भक्तानां मानसाम्बोजभानवे कामधेनवे नमतां कल्पतरवे जयीन्द्रगुरवे नमः। श्रीमन्मङ्गलनारिका वरबलात् श्रीरङ्गराजेन्द्रकं जित्वा शैवमते प्रतीकविदुषं प्रौढेन्द्रजालेऽपि च सस्नेहादरमाननं बहुददत्सम्भावनां प्राहिणोत्। वन्द्य श्रीविजयीन्द्रतीर्थगुरुराट् कुर्याज्जगन्मङ्गलम्। श्रीमतो राघवेन्द्रस्य नमामि पदपङ्कजे कामिताशेषकल्याणललना कल्पपादपौ। सत्याविघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे।
ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಜ್ಯೇಷ್ಠ ಮಾಸದ ಈ ಸಂದರ್ಭದಲ್ಲಿ ಆರಾಧನೆ ಮಾಡಿಸಿಕೊಳ್ಳುವ ಅನೇಕ ಯತಿಗಳ ಗುರುಗಳ ಚರಿತ್ರೆಯನ್ನು, ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಗುರುಗಳ ಸ್ಮರಣೆ ಸಕಲ ಆಪತ್ತನ್ನು ಪರಿಹಾರ ಮಾಡ್ತದೆ. ಪರಮಾತ್ಮನ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗುವ ದೊಡ್ಡ ಮಾರ್ಗ ಅಂದರೆ ಅದು ಗುರುಸ್ಮರಣೆ. ಒಬ್ಬ ಅಡಿಗೆಯವನು ಅಡಿಗೆ ಮಾಡಿ ಹಾಕಿದರೆ ಆ ಅಡಿಗೆ ನಮ್ಮ ಹೊಟ್ಟೆಯಲ್ಲಿ 3 ಗಂಟೆ ಇರತ್ತೆ. ಬೇಕಾದಷ್ಟು ಭಕ್ಷ್ಯ ಭೋಜ್ಯ ತಿಂದರೂ 3 ಗಂಟೆಗೆ ಜೀರ್ಣ ಆಗತ್ತೆ. ಉಡೋದಕ್ಕೆ ಬಟ್ಟೆ ಕೊಟ್ಟರೆ 6 ತಿಂಗಳು ಉಟ್ಕೊಂಡು ಹರಿಬಹುದು. ಯಾವುದೇ ವಸ್ತು ನೀವು ದಾನ ಅಂತ ಕೊಟ್ಟರೆ ವರ್ಷ, 2 ವರ್ಷ, 6 ವರ್ಷ, ಬಹಳ ಆದರೆ ಈ ದೇಹ ಇರೋವರೆಗೆ ಈಗ ಕೊಟ್ಟ ದಾನಗಳು. ಆದರೆ ಒಂದು ದಾನ ಇದೆ, ಈ ದೇಹ ಅಲ್ಲ, ಎಷ್ಟೆಷ್ಟು ಜನ್ಮಗಳು ಬರ್ತವೆ, ಆ ಎಲ್ಲ ಜನ್ಮಗಳಲ್ಲಿಯೂ ಜೊತೆಗೆ ಬರುವ ಒಂದು ದೊಡ್ಡ ದಾನ ಅಂದರೆ ಅದು ವಿದ್ಯಾದಾನ. ಎಲ್ಲ ದಾನ ಇಲ್ಲೇ ಮುಗಿದು ಹೋಗೋದು. ಅದು ಮನೆ ಇರಲಿ, ಸಂಪತ್ತು ಇರಲಿ, ಬೇಕಾದಷ್ಟು ಭೋಗಗಳಿರಲಿ, ಬೇಕಾದಷ್ಟು ಅಲಂಕಾರಗಳಿರಲಿ, ಎಲ್ಲವೂ ಇಲ್ಲಿ ಬಿಟ್ಟು ಹೋಗುವ ದಾನಗಳು. ಜನ್ಮ ಜನ್ಮಗಳಲ್ಲಿಯೂ ಜೊತೆಗೆ ಬರುವ ದಾನ ಅದು ವಿದ್ಯೆ. ಅದನ್ನು ಕೊಡುವಂತಹ ದೊಡ್ಡ ಸ್ಥಾನ ಗುರುಗಳ ಸ್ಥಾನ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ ಅಂತ ಯಾದವಾರ್ಯರು ವೇದವ್ಯಾಸದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅಂತಹ ಜ್ಞಾನಕ್ಕಾಗಿ, ಭಗವಂತನ ಬಗ್ಗೆ ತಿಳುವಳಿಕೆಗಾಗಿ ಗುರುಗಳನ್ನು ನಾವು ಮೊರೆ ಹೊಕ್ಕಲೇಬೇಕು. ನಾಳೆ ಬೆಳಗ್ಗೆ 6 ಗಂಟೆಗೆ ಯಾರೋ ಒಬ್ಬರು ಬೆಲ್ ಬಾರಿಸ್ತಾರೆ, ಬಾಗಿಲ ತೆಗಿತೀರಾ, ನಿಮ್ಮ ಮನೆ ಮುಂದೆ ಗುರುಗಳು ಹಾಗೂ ಪರಮಾತ್ಮ ಇಬ್ಬರೂ ಬಂದು ನಿಂತಿದ್ದಾರೆ. ಶಂಖಚಕ್ರ ಗದಾಪದ್ಮ ಧಾರಣ ಮಾಡಿ ದೇವರು ನಿಂತಿದ್ದಾನೆ, ನಿಮಗೆ ಉಪದೇಶ ಮಾಡುವ ಗುರುಗಳು ಅಲ್ಲಿ ನಿಂತಿದ್ದಾರೆ. ಇಬ್ಬರಲ್ಲಿ ಒಳಗೆ ಬಾ ಅಂತ ಮೊದಲು ಕರೆಯೋದು ಯಾರನ್ನ ನಾವು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವರು ನಿಂತಿದ್ದಾನೆ, ಅವನ ಪಕ್ಕದಲ್ಲಿ ಗುರುಗಳು ಇದ್ದಾರೆ, ಬಾಗಿಲಿಗೆ ಬಂದು ನಿಂತಿದ್ದಾರೆ. ಆದರೆ ಒಳಗೆ ಬಾ ಅಂತ ಕರೆಯೋದು ವಾಸ್ತವಿಕವಾಗಿ ದೇವರು ಸರ್ವೋತ್ತಮ. ಆದರೆ ಇವನ ದೇವರು ಅಂತ ತೋರಿಸಿಕೊಟ್ಟದ್ದು ಗುರುಗಳಲ್ವೇ? ಹಾಗಾಗಿ ಮೊದಲು ಒಳಗೆ ಬನ್ನಿ ಅಂತ ಸ್ವಾಗತ ಮಾಡೋದು ಗುರುಗಳಿಗೆ. ಅವರ ಅನುಗ್ರಹ ಇಲ್ಲ ಅಂದರೆ ಇವನು ಜನ್ಮಾದಿ ಕಾರಣ, ಇವನು ಸ್ವತಂತ್ರ, ಇವನು ಸ್ವಾಮಿ, ನಾವು ದಾಸರು. ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ಗುರುಗಳು ಮೂಡಿಸದಿದ್ದರೆ ಸುಮ್ಮನೆ ದೇವಸ್ಥಾನಕ್ಕೆ ಬರೋದು ಯಾಂತ್ರಿಕವಾಗಿ ಪ್ರದಕ್ಷಿಣೆ ಆಗತ್ತೆ. ತಿಳುವಳಿಕೆಯಿಂದ ಜ್ಞಾನಪೂರ್ವಕವಾಗಿ ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಆಗ ಹಾಕುವ ಪ್ರದಕ್ಷಿಣೆಯೋ ನಮಸ್ಕಾರವೋ ಅದು ವಿಶೇಷವಾದ ಫಲ ಕೊಡುತ್ತದೆ. ಹಾಗಾಗಿ ನಮ್ಮನ್ನು ದೇವರ ಹತ್ತಿರ ಒಯ್ದು ಅವನ ಅನುಗ್ರಹವಾಗುವಂತೆ ಮಾಡುವಂಥವರೇ ಗುರುಗಳು. ಅಂತಹ ಗುರುಗಳ ಪರಂಪರೆಯಲ್ಲಿ ಅನೇಕ ಯತಿಗಳು ಈ ಜ್ಯೇಷ್ಠ ಮಾಸದಲ್ಲಿ ಆರಾಧನೆಯನ್ನು ಮಾಡಿಸ್ಕೊಳ್ತಾರೆ. ನಾಳೆಯ ದಿನ ಸತ್ಯ ಧೀರತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ. ಬರುವ ತ್ರಯೋದಶಿ, ದ್ವಾದಶಿ ಮೇಲೆ ತ್ರಯೋದಶಿ ವಿಜೇಂದ್ರ ತೀರ್ಥರ ಆರಾಧನೆ. ವಿಜೇಂದ್ರ ತೀರ್ಥರ ಬಗ್ಗೆ ಕೆಲವು ಮಾತುಗಳನ್ನು ನಿನ್ನೆ ದಿವಸ ನಾವು ಶ್ರವಣ ಮಾಡಿದ್ದೇವೆ. ಮಹಾ ತಪಸ್ವಿಗಳು, ಸುರೇಂದ್ರ ತೀರ್ಥರ ಶಿಷ್ಯರಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪರಮ ಗುರುಗಳಾಗಿ 64 ಕಲೆಗಳನ್ನು ಪಡೆದಂತಹ ಮಹಾಧೀಮಂತರು ವಿಜೇಂದ್ರ ತೀರ್ಥರು. ಅವರ ಚರಿತ್ರೆಯೊಳಗೆ ಕೆಲವು ಘಟನೆಗಳು, ವಿಜೇಂದ್ರ ತೀರ್ಥರ ಕೆಲವು ಸ್ತೋತ್ರಗಳು ಮಾರ್ಮಿಕವಾದದ್ದು. ಕಳೆದ 5-6 ದಿನಗಳಿಂದ ನಾನು ಹೇಳ್ತಾನೆ ಇದ್ದೇನೆ, ಯಾವುದೇ ಗುರುಗಳ ಆರಾಧನೆ, ಅವರ ಚರಿತ್ರೆಯನ್ನು ಶ್ರವಣ ಮಾಡೋದು ಅಥವಾ ವೃಂದಾವನದ ಎಲ್ಲದಕ್ಕೂ ಒಂದೇ ಉದ್ದೇಶ. ಗುರುಗಳ ಆರಾಧನೆಯನ್ನು ಮಾಡೋಣದರಿಂದ ದೇವರಲ್ಲಿ ಸ್ಥಿರವಾಗಿ ಭಕ್ತಿ ಬರಲಿ, ಪೂರ್ಣ ವಿಶ್ವಾಸ ದೇವರಲ್ಲಿ ಬರಲಿ. ನಮ್ಮ ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗು ಅಂತ ನೀವು ದಿನಾಲೂ ಒತ್ತಾಯ ಮಾಡಿ, ನೋಡ್ತೇನೆ ಆದರೆ ಹೋಗ್ತೇನೆ ಅಂತಾರೆ, ಕೆಲವು ಸಲ ಹೋಗ್ತಾರೆ, ಹೋಗದೇ ಇರ್ತಾರೆ. ಆದರೆ ಅದೇ ಮಕ್ಕಳಿಗೆ ಹೇಳಿ, ದೇವರಿಗೆ ಗುರುಗಳಿಗೆ ಪ್ರದಕ್ಷಿಣೆ ಹಾಕಿದ್ದಕ್ಕೆ ಅವನು ಮದುವೆ ಆಯಿತು ಅಂತ ಯಾರ್ದೋ ದೃಷ್ಟಾಂತ ಹೇಳಿ, ಪ್ರದಕ್ಷಿಣೆ ಹಾಕಿದ್ದಕ್ಕೆ ಮದುವೆ ಆಯಿತು, ಪ್ರದಕ್ಷಿಣೆ ಹಾಕಿದ್ದಕ್ಕೆ ಅವನಿಗೆ ಜಾಬ್ ಸಿಕ್ತು,
30,000 ಇರುವ ಸಂಬಳ 3,00,000 ಆಯಿತು ಅಂತ, ಪ್ರಮೋಷನ್ ಆಯಿತು ಅಂತ ಒಬ್ಬ ವ್ಯಕ್ತಿಯ ಕತೆ ಹೇಳಿ ನಾಳೆ ಓಡಿ ಬರ್ತಾನೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ. ಮನುಷ್ಯನ ಸ್ವಭಾವ ಯಾವುದೇ ಧರ್ಮದಲ್ಲಿ ಕರ್ಮದಲ್ಲಿ ರುಚಿ ಹುಟ್ಟಬೇಕಾದರೆ ಮೊದಲು ಫಲ ಏನು ಅಂತ ಹೇಳಬೇಕು. ಇಂತಹ ಹೋಮ ಮಾಡಿ ಇಂತಹ ಫಲ ಇದೆ, ಪ್ರದಕ್ಷಿಣೆ ಹಾಕಿ ಇಂತಹ ಫಲ ಇದೆ, ಕೇವಲ ಫಲ ಇದೆ ಅಂದರೂ ನಮಗೆ ಆಸಕ್ತಿ ಬರಲ್ಲ. ಆ ಸೇವೆಯನ್ನು ಮಾಡಿ ಫಲ ಪಡೆದವರು ಯಾರಾದರಿದ್ದಾರಾ? ದೇವರ ಆರಾಧನೆ ಮಾಡಿ ಇಂತಿಂಥ ಫಲವನ್ನು ಪಡೆದವರಿದ್ದಾರೆ ಅಂತ, ಹಾಗಾದರೆ ನಾನು ಮಾಡಬೇಕಪ್ಪ, ನಾನು ಪೂಜೆ ಮಾಡಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಗ ನಮಗೆ ವಿಶ್ವಾಸ ಬರ್ತದೆ. ಅದು ಬರಬೇಕು ಅಂದರೆ ಈ ಎಲ್ಲ ಗುರುಗಳ ಯತಿಗಳ ಚರಿತ್ರೆ, ಅವರು ದೇವರಲ್ಲಿ ಇಟ್ಟ ವಿಶ್ವಾಸ, ಅವರು ಮಾಡಿದ ತಪಸ್ಸು, ಅವರು ಮಾಡಿದ ಭಕ್ತರಿಗೆ ಅನುಗ್ರಹ, ಅವರು ದೇವರಲ್ಲಿ ತಮ್ಮ ಮನಸ್ಸಿಟ್ಟದ್ದಕ್ಕೆ ಅವರ ಮೇಲೆ ಎಷ್ಟು ಅನುಗ್ರಹ ದೇವರು ಮಾಡಿರ್ತಾನೆ. ಅಸಾಧ್ಯವಾದದ್ದು. ಮನುಷ್ಯ ರೂಪದಲ್ಲಿ ನಮ್ಮ ಜೊತೆಗೆ ಓಡಾಡ್ತಿದ್ರು. ಅದು ರಾಯರ ಕಥೆನೇ ಆಗಿರಲಿ, ವಿಜೇಂದ್ರ ತೀರ್ಥರಾಗಿರಲಿ, ಸತ್ಯಧ್ಯಾನರಿರಲಿ, ರಘುವರ್ಯರಿರಲಿ, ಮಾನವ ರೂಪದಿಂದ ಭೂಮಿಯಲ್ಲಿ ಬಂದರೂ ಕೂಡ ಸಾಮಾನ್ಯ ಮನುಷ್ಯರು ಮಾಡದೇ ಇರುವ ಅಸಾಧಾರಣ ಕೆಲಸ ಮಾಡಿರುತ್ತಾರೆ. ಯಾಕಂದರೆ ಭಗವಂತನ ಅನುಗ್ರಹ ಅಷ್ಟಿರ್ತದೆ. 2 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ, ಅನ್ನ ಸಾರು ಪಲ್ಯ ಎಲ್ಲ ಊಟ ಮಾಡಿ, ಏನು ಬೇಡ ಹೀಗೆ ಒಂದು 50 ಸಲ ಮಾಡಿ ನೋಡೋಣ ಸಾಕು. ಮುದ್ರೆ ಕೊಡೋದು ಬೇಡ, ಮುದ್ರೆ ಕೊಟ್ಟವರ ಹಾಗೆ ಮಾಡಿ ಮಾರನೇ ದಿನ ಕೈ ಎಳೋದಿಲ್ಲ. 100-150 ಜನರಿಗೆ ಮಾಡಿ, 100-150 ಜನರಿಗೆ ಕೊಡೋ ಹಾಗೆ ಒಂದು 150 ಸಲ ಮಾಡಿ, 50-60 ಸಾವಿರ ಜನರಿಗೆ ನಮ್ಮ ಸ್ವಾಮಿಗಳ ಮುದ್ರೆ ಕೊಡ್ತಾರೆ. ನಮ್ಮಂಗೆ ಊಟ ಇರತ್ತಾ? ಏನು ಯತಿಗಳ ಊಟ ಎಷ್ಟು? ಅದು ದಶಮಿ ರಾತ್ರಿ ಏನಿರಲ್ಲ, ಏಕಾದಶಿ ಇಡೀ ದಿನ ಕೊಟ್ಟಿರ್ತಾರೆ. ಏನು ವಿಲಕ್ಷಣ ತೇಜಸ್ಸು! ಇದೆಲ್ಲ ಮಾನವರ ಕೆಲಸ ಅಲ್ಲ, ಕೇವಲ ಮನುಷ್ಯರಾಗಿ ಮಾಡುವ ಕೆಲಸ ಅಲ್ಲ ಇದು. ಪ್ರಾತಃ ಕಾಲ 6 ಗಂಟೆಗೆ ನೋಡಿ ಏನು ನಗುಮುಖ ಸ್ವಾಮಿಗಳದಿರ್ತದೋ, ರಾತ್ರಿ 12 ಗಂಟೆಗೆ ಮುದ್ರೆ ಕೊಡುವಾಗಲೂ ಅದೇ ನಗುಮುಖ ಇರ್ತದೆ. 8-10 ಜನ ಯಾರೋ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬಂದರೆ ನಮ್ಮ ಮುಖ ಸಿಡಿದು ಬಿಟ್ಟಿರ್ತದೆ. ಸಾಕು ಮಾಡ್ರಪ್ಪ, ಇವತ್ತು ಮಾತಾಡೋದು ಏಕಾದಶಿ ಅಂತೇವೆ. ಮಧ್ಯಾಹ್ನ ಬನ್ನಿ, ಸಾಯಂಕಾಲ ಬನ್ನಿ, ಅದೇ ವಿಲಕ್ಷಣ ತೇಜಸ್ಸು, ಅದೇ ನಗುಮುಖ. ಇದರಿಂದಲೇ ಗೊತ್ತಾಗತ್ತೆ. ಯಾವಾಗಲೂ ಕಾರ್ಯದಿಂದ ಕಾರಣ ಅನುಮಾನ ಮಾಡಿ. ನದಿ ತುಂಬಿದೆ ಅಂದರೆ ಮೇಲ್ಮಳೆ ಆಗಿದೆ. ಇಷ್ಟು ಅಸಾಧ್ಯವಾದ ಕೆಲಸ ನಡೆಯುತ್ತೆ ಅಂದರೆ ಅಲ್ಲಿ ಭಗವಂತನ, ವಾಯುದೇವರ, ಗುರುಗಳ ಸನ್ನಿಧಾನ ಅದು ಎಷ್ಟು ಕೆಲಸ ಮಾಡುತ್ತದೆ. ಇವತ್ತು ನಾವೆಲ್ಲರೂ ನೋಡುವ ನಮ್ಮ ಗುರುಗಳಲ್ಲಿ ಈ ಸನ್ನಿಧಾನ ಇರಬೇಕಾದರೆ, ಈಗಾಗಲೇ ಅನೇಕ ಯತಿಗಳು ಪೀಠವನ್ನು ಆಳಿದ್ದಾರೆ. ಅಂತಹ ಯತಿಗಳಲ್ಲಿ ಅಗ್ರೇಸರರು, ವಿಶೇಷವಾಗಿ ಕುಂಭಕೋಣದಲ್ಲಿ ಸನ್ನಿಹಿತರಾದ ವಿಜೇಂದ್ರ ತೀರ್ಥರ ಚರಿತ್ರೆ, ಅವರ ಭವ್ಯವಾದ ಮಹಿಮೆಗಳು, ಒಂದೊಂದು ಮಹಿಮೆ ಕೇಳುತ್ತಿದ್ದರೆ ರೋಮಾಂಚನ ಆಗತ್ತೆ. ನಾವು ಯಾಕೆ ವಿಜೇಂದ್ರ ತೀರ್ಥರನ್ನು ನೋಡಲಿಲ್ಲ ಅನ್ನಿಸ್ಬೇಕು. ಅಂತಹ ಪವಾಡ ಪುರುಷರು ಅಂತಲೇ ಕರಿಬೇಕು. ವಿಜೇಂದ್ರ ತೀರ್ಥರು ಪ್ರಾರಂಭದಲ್ಲಿ ವ್ಯಾಸರಾಜರಲ್ಲಿ ಅಧ್ಯಯನವನ್ನು ಮಾಡಿ ಅವರಿಂದಲೇ ಸನ್ಯಾಸ ದೀಕ್ಷೆ ಪಡೆದು ವಿಷ್ಣು ತೀರ್ಥ ಅಂತ ನಾಮಕರಣ ಪಡೆದು ಸುರೇಂದ್ರ ತೀರ್ಥಕ್ಕೆ ದತ್ತಕ್ಕೆ ಬರ್ತಾರೆ. ವಿಜೇಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಕೆಲವು ದಿನಗಳವರೆಗೆ ವ್ಯಾಸರಾಜರ ಜೊತೆಗೆ ಸಂಚಾರ ಆಯಿತು. ಇಬ್ಬರು ಗುರುಗಳಾದರು ವಿಜೇಂದ್ರರಿಗೆ. ಸನ್ಯಾಸ ದೀಕ್ಷೆ ಕೊಟ್ಟು ಪಾಠವನ್ನು ಹೇಳಿ 9 ಬಾರಿ ಸುಧಾಗ್ರಂಥದ ಪಾಠ ಹೇಳಿ ಮಂಗಳ ಮಾಡಿದ ವ್ಯಾಸರಾಜರು ಒಬ್ಬ ಗುರುಗಳಾದರೆ, ವಿಬುಧೇಂದ್ರ ತೀರ್ಥರಿಂದ ಬಂದ ಪರಂಪರೆಯನ್ನು ಆ ಪೀಠದ ಮೇಲೆ ತಮ್ಮನ್ನು ಕೂಡಿಸಿ ಅನುಗ್ರಹ ಮಾಡಿದಂತಹ ಸುರೇಂದ್ರ ತೀರ್ಥರು, ಇಬ್ಬರು ಗುರುಗಳ ಆಶ್ರಯದಲ್ಲಿ ವಿಜೇಂದ್ರ ತೀರ್ಥರು ಪ್ರತಿನಿತ್ಯದಲ್ಲಿ ತಮ್ಮ ಸಂಚಾರ, ಎಲ್ಲೆಲ್ಲಿ ಹೋಗ್ತಾರೆ ಗುರುಗಳ ಜೊತೆಗೆ ಹೋದಲ್ಲೆಲ್ಲ ವಾದವನ್ನು ಹಾಕಬೇಕು, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯಾಗಬೇಕು. ಕಾಶಿಗೆ ಬಂದಿದ್ದಾರೆ, ಕಂಚಿಗೆ ಬಂದಿದ್ದಾರೆ. ವಿಜೇಂದ್ರ ತೀರ್ಥರು ಸಂಚಾರ ಮಾಡದೇ ಇರುವ ಸ್ಥಳ ಇಲ್ಲ. ಆದರೆ ಯಾವ ಊರಲ್ಲಿ ಹೋದರೂ ಕೂಡ ಗುರುಗಳ ಸ್ಮರಣೆ, ವ್ಯಾಸರಾಜರು ತಮಗೆ ಕೊಟ್ಟ 2 ಅಕ್ಷರಗಳನ್ನು ನೆನೆಸ್ತಿದ್ದರಂತೆ. ಒಂದು ಬಾರಿ ವಿಜೇಂದ್ರ ತೀರ್ಥರು ಕಂಚಿಗೆ ಬಂದಿದ್ದಾರೆ. ವರದರಾಜರ ಸನ್ನಿಧಾನ, ಸಾಕ್ಷಾತ್ ಭಗವಂತನ ಪಾವನ ಸನ್ನಿಧಾನ. ಆ ಕಂಚಿಯೊಳಗೆ ಒಂದು ದೊಡ್ಡ ವಾಕ್ಯಾರ್ಥ ನಡಿಬೇಕು. ಆ ಸಂದರ್ಭದಲ್ಲಿ ವಿಜೇಂದ್ರ ತೀರ್ಥರಿಗೆ ಗುರುಗಳ ಸ್ಮರಣೆಯಾಯಿತು. ಒಂದು ಬಾರಿ ವ್ಯಾಸರಾಜರು ಕಂಚಿಗೆ ಬಂದಿದ್ದರು. ವ್ಯಾಸರಾಜರು ಕಂಚಿಗೆ ಬಂದಾಗ ಅಲ್ಲೇನೆ
ಚಿಕ್ಕ ನೈವೇದ್ಯ ಅಡಿಗೆಯಲ್ಲಿ ವ್ಯಾಸರಾಜರಿಗೆ ವಿಷವನ್ನು ಹಾಕ್ತಾರೆ. ಗುರುಗಳನ್ನು, ಆಗಿನ ಕಾಲದ ಕುಹಯೋಗಿಗಳಿಗೆ ವ್ಯಾಸರಾಜರ ಪಾಂಡಿತ್ಯ, ಅವರ ವಿಶೇಷವಾದ ಮಹಿಮೆ ಸಹನ ಆಗಲಿಲ್ಲ. ಆ ಕಂಚಿಯೊಳಗೇನೆ ವಿಷದ ಅನ್ನವನ್ನು ಊಟ ನೈವೇದ್ಯ ಮಾಡ್ತಾರೆ ವ್ಯಾಸರಾಜರು. ಪರಮಾತ್ಮನ ಗಂಟ್ಲೆಲ್ಲ ಹಸರಾಗಿದೆ ಅಂತ. ವ್ಯಾಸರಾಜರು ಆ ಅಡಿಗೆಯನ್ನು ನೈವೇದ್ಯ ಮಾಡಿದರೆ ಅದನ್ನು ಭಗವಂತ ಸ್ವೀಕಾರ ಮಾಡಿ ಗಂಟ್ಲೆಲ್ಲ ಹಸರಾಗಿದೆ, ನೈವೇದ್ಯ ಮಾಡಿದ್ದು ಅದನ್ನೇ ನಾನು ಊಟ ಮಾಡ್ತೇನೆ ಅಂತಾರೆ. ಇನ್ನು ಸಾಮರ್ಥ್ಯ ನೋಡಿ. ಆ ಕಂಚಿಯೊಳಗಿದ್ದಾಗ ಅಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಗೊತ್ತಾಯಿತು, ಗುರುಗಳಿಗೆ ನೈವೇದ್ಯ ಅಡಿಗೆಯಲ್ಲಿ ಈ ಅಡಿಗೆಯವನೇ ವಿಷ ಹಾಕಿದ್ದು, ಅವನಿಗೆ ಮರಣದಂಡ ಕೊಡಬೇಕು ಅಂತ ಊರಿನ ಎಲ್ಲ ಮುಖಂಡರು ತೀರ್ಮಾನ ಮಾಡಿದರೆ ವ್ಯಾಸರಾಜರ ಕಾರುಣ್ಯ ನೋಡಿ ಬೇಡ ಅಂದ್ರಂತ. ತಪ್ಪು ನಡೆಯೋದೇ ಮನುಷ್ಯರಿಂದ, ಏನೋ ಅಜ್ಞಾನದಿಂದಲೋ ಯಾರೋ ದುಡ್ಡು ಕೊಡ್ತೇನೆ ಅಂದದ್ದಕ್ಕೆ ಹಾಕಿದ್ದಾನೆ, ಸರ್ವಥಾ ಅವನಿಗೆ ಶಿಕ್ಷೆ ಕೊಡಬೇಕು. ಕರುಣೆನೂ ಅಷ್ಟೇ ಇತ್ತಂತೆ ವ್ಯಾಸರಾಜರಿಗೆ. ಅಪರಾಧ ಮಾಡಿದ ವ್ಯಕ್ತಿಯನ್ನು ಕ್ಷಮಾ ಮಾಡುವ ಗುಣನೂ ಹಾಗೆ ಇತ್ತು. ಅದರಂತೆ ವ್ಯಾಸರಾಜರ ಶಿಷ್ಯರಾದ ವಿಜೇಂದ್ರ ತೀರ್ಥರು ಅವರೂ ಕೂಡ ಕಂಚಿಗೆ ಬಂದಿದ್ದಾರೆ. ಅನೇಕ ದಿವಸಗಳವರೆಗೆ ಕಂಚಿಯೊಳಗಿದ್ದು ವರದರಾಜನ ದರ್ಶನವನ್ನು ಮಾಡಿಕೊಳ್ಳಬೇಕು. ಪ್ರತಿನಿತ್ಯದಲ್ಲಿ ಬೇರೆ 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 ವಾದಿಗಳ ಜೊತೆಗೆ ವಾಕ್ಯಾರ್ಥ ಆಗಬೇಕು. ನೋಡಿ, ಒಂದು ಜನ್ಮಕ್ಕೆ ಒಂದೇ ವಿದ್ಯೆ. ನೀವು ಡಾಕ್ಟರ್ ಆಗಬೇಕು ಅಂದರೆ ಇಡೀ ಜನ್ಮ ಹಾಕಿರಬೇಕು. ಪ್ರತಿನಿತ್ಯ 8-10 ಗಂಟೆಗಳವರೆಗೆ ಓದಿ 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 ಒಂದ ಡಾಕ್ಟರ್ ಆಗ್ತಾನೆ, ಇಲ್ಲ ಇಂಜಿನಿಯರ್ ಆಗ್ತಾನೆ, ಇಲ್ಲ ಅಡುಗೆಯವನಾಗ್ತಾನೆ, ಇಲ್ಲ ಪಂಡಿತ ಆಗ್ತಾನೆ, ಇಲ್ಲ ಅರ್ಚಕ ಆಗ್ತಾನೆ. ಒಂದು ಜನ್ಮದಲ್ಲಿ ಒಂದು ವಿದ್ಯೆ ಓದೋದೇ ಕಷ್ಟ. ಅಂಥದ್ರೊಳಗೆ 64 ಕಲೆಗಳು, ವಿದ್ಯೆಗಳು ಬರಬೇಕಾಗಿದ್ದರೆ ಏನು ವಿಜೇಂದ್ರ ತೀರ್ಥರ ಮಹಿಮೆ, ವಿಶೇಷವಾಗಿ ಗುರುಗಳ ಅನುಗ್ರಹ. ಆದರೆ ವ್ಯಾಸರಾಜರ ಜೊತೆಗೆ ಅನೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಕೊನೆಗೆ ವ್ಯಾಸರಾಜರಿಗೆ ಬಹಳ ದೇಹಾಲಸ್ಯ ಆಯಿತು. ತಮ್ಮ ಶಿಷ್ಯನಿಗೆ ಎಲ್ಲ ಉಪದೇಶ ಮಾಡಿ ಇನ್ನು ಮುಂದಿನ ಸಂಚಾರವನ್ನು ನೀವು ಮಾಡಿ ಅಂತ ಹೇಳಿ ಕಳಿಸಿ, ಫಾಲ್ಗುಣ ಮಾಸ ಚತುರ್ಥಿಯ ಪರ್ವಕಾಲದಲ್ಲಿ ವ್ಯಾಸರಾಜರು ವೃಂದಾವನ ಪ್ರವೇಶ ಮಾಡ್ತಾರೆ. ಇಬ್ಬರು ಗುರುಗಳಲ್ಲಿ ಒಬ್ಬ ಗುರುಗಳ ವೃಂದಾವನ ಪ್ರವೇಶ ಆಯಿತು. ದೊಡ್ಡ ಆಘಾತ ಆಯಿತು ವಿಜೇಂದ್ರ ತೀರ್ಥರಿಗೆ. ಏನಿದ್ರು ನೋಡಿ, ಮೇಲೊಂದು ಆಶ್ರಯ ಇರುತ್ತೆ. ಗುರುಗಳಿದ್ದಾರೆ ಅಂದರೆ ಏನೋ ಮನಸ್ಸಲ್ಲಿ. ವ್ಯಾಸರಾಜರ ವೃಂದಾವನ ಪ್ರವೇಶ ಆಯಿತು. ಆಗಲೇ ವ್ಯಾಸರಾಜರ ಬಗ್ಗೆ ಒಂದು ಸ್ತೋತ್ರ ಬರೆದಿದ್ದಾರೆ. ಇವತ್ತಿಗೂ ವ್ಯಾಸರಾಜರ ಆರಾಧನೆಯಲ್ಲಿ ಎಲ್ಲರೂ ಪಠನ ಮಾಡ್ತಾರೆ. ವಿಜೇಂದ್ರ ತೀರ್ಥರು ರಚನೆ ಮಾಡಿದಂತಹ ಸ್ತೋತ್ರ. ಗುರುಗಳ ಸ್ತೋತ್ರ ಮಾಡಿ ವೃಂದಾವನ ಮಾಡಿ ಅವರ ವೃಂದಾವನದ ಎಲ್ಲ ಕಾರ್ಯಗಳನ್ನು ಮುಗಿಸಿ ಅನಂತರ ಸುರೇಂದ್ರ ತೀರ್ಥರ ಜೊತೆಗೆ ಮತ್ತೆ ಸಂಚಾರ ಆಗ್ತಾ ಇದೆ. ಆದರೆ ಆ ಗುರುಗಳು ಬಹಳ ದಿನ ಇರಲಿಲ್ಲ. ವ್ಯಾಸರಾಜರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಕೆಲವೇ ದಿನಗಳು ದೇಹಾಲಸ್ಯ ಆಯಿತು. ವಿಜಯನಗರದಿಂದ ಒಂದು ಪತ್ರ ಬಂತಂತೆ, ನಿಮ್ಮ ಶಿಷ್ಯರಾದ ವಿಜೇಂದ್ರ ತೀರ್ಥರಿಗೆ ರತ್ನಾಭಿಷೇಕ ಮಾಡಬೇಕು ಅಂತ ಅಪೇಕ್ಷೆ ಇದೆ, ನಿಮ್ಮ ಶಿಷ್ಯನನ್ನು ಕಳಿಸ್ಬೇಕು ಅಂತ ಸುರೇಂದ್ರ ತೀರ್ಥರಿಗೆ ಪತ್ರ ಬಂತು. ಆದರೆ ವಿಜೇಂದ್ರ ತೀರ್ಥರಂತಾರೆ, ಗುರುಗಳು ನೀವಿರುವಾಗ ನಾನು ಹೆಂಗೆ ರತ್ನಾಭಿಷೇಕ ಮಾಡಿಸ್ಕೊಳ್ಳೋದು? ಗುರುಗಳಾದ ನಿಮಗೆ ಸಲ್ಲಬೇಕಾದದ್ದು ಅಂದಾಕ್ಷಣ ಬೇಡ ಅಂತಾರೆ. ರತ್ನಾಭಿಷೇಕ ನಿಮ್ಮ ಮಾಡೋದು ನಿಮಗಲ್ಲ, ಅದು ನಿಮ್ಮ ಪಾಂಡಿತ್ಯಕ್ಕೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮ ಪ್ರತಿಭೆಗೆ. ನೀವು ಮಾಡಿಸ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೇನೆ. ಆ ಕಾಲದಲ್ಲಿ ಕುಂಭಕೋಣದಲ್ಲಿ ದೊಡ್ಡ ವಿದ್ಯಾಪೀಠ ಮಾಡಿದ್ದರಂತೆ. ಗುರುಗಳ ಆಜ್ಞೆಯಾಗಿತ್ತು. ವ್ಯಾಸರಾಜರು ಹೇಳಿದ್ದಾರೆ, ದೇಶ ಸಂಚಾರ ಇರಲಿ, ಎಲ್ಲ ಕಡೆಗೆ ಮಂತ್ರಾಕ್ಷತೆ, ಮುದ್ರೆ ಅಥವಾ ಪಾದಪೂಜೆ ಎಲ್ಲ ಇರಲಿ, ಅದರ ಜೊತೆಗೆ ವಿದ್ಯಾರ್ಥಿಗಳ ಪೋಷಣೆ, ಪಾಠ ಪ್ರವಚನ ನಡೀಲೇಬೇಕು. ದೊಡ್ಡದಾದ ವಿದ್ಯಾಪೀಠವನ್ನು ಮಾಡಿ ಕುಂಭಕೋಣದಲ್ಲಿ ನಡೆಸ್ತಿದ್ದಾರೆ. ನಾನು 2 ದಿನ ವಿದ್ಯಾಪೀಠ ನೋಡ್ಕೊಳ್ತೇನೆ, ನೀವು ಹೋಗಿ ಬನ್ನಿ ಅಂತ ಸುರೇಂದ್ರ ತೀರ್ಥರು ಕಳಿಸಿಕೊಡ್ತಾರೆ. ಏನು ರಾಜ ಮರ್ಯಾದೆ! ವಿಜಯನಗರಕ್ಕೆ ವಿಜೇಂದ್ರ ತೀರ್ಥರು ಬಂದರೆ ಆನೆ ಅಂಬಾರಗಳನ್ನು ಹಾಕಿ ಮರ್ಯಾದೆಯನ್ನು ಮಾಡಿ ಅವರಿಗೆ ರತ್ನಾಭಿಷೇಕವನ್ನು ಮಾಡಿಸ್ತಾರೆ. ಏನು ನೋಡಿ, ಸಾಮಾನ್ಯವಾಗಿ ಜಗತ್ತೊಳಗೆ ಗುರುಗಳಿಗೆ ರತ್ನಾಭಿಷೇಕ, ಏನೋ ಅಭಿಷೇಕ ಆದರೆ ಶಿಷ್ಯರು ಕಂಡು ಆನಂದ ಪಡ್ತಾರೆ, ರತ್ನ ಮುತ್ತುಗಳಿಂದಲೋ ಹೂಗಳಿಂದಲೋ. ಆದರೆ ಶಿಷ್ಯನಿಗೆ ಆದ ರತ್ನಾಭಿಷೇಕ ನೋಡಿ ಏನು ಆನಂದ ಗುರುಗಳಿಗೆ. ವಿಜಯನಗರದ ರಾಜ ಅರಸು ವಿಜೇಂದ್ರ ತೀರ್ಥರಿಗೆ ಪಟ್ಟಾಭಿಷೇಕ ಮಾಡಿ ರತ್ನಾಭಿಷೇಕ ಮಾಡಿದರೆ ಪರಮಾನಂದ ಆಯಿತಂತೆ. ಅವರ ಪಾಂಡಿತ್ಯವನ್ನು ಮೆಚ್ಚಿ ಅವರಿಗೆ ಬಹಳ ಪ್ರಶಂಸನೆಯನ್ನು ಮಾಡಿ ಕೆಲವು ದಿನಗಳ ನಂತರದಲ್ಲಿ ಸುರೇಂದ್ರ ತೀರ್ಥರಿಗೂ ದೇಹಾಲಸ್ಯ ಆಯಿತು. ಏನಿದ್ರೂ ಮಾನವ ದೇಹ ಅಂದ ಮೇಲೆ ಸಿದ್ಧ ಅದು.
ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಮನುಷ್ಯ ರೂಪದಿಂದ ಬಂದಿದ್ದಾರೆ, ಮಾನವ ಶರೀರ ಇದೆ, ದೇಹಕ್ಕೆ ಹಸಿವೆ ನೀರಡಿಕೆ ಆಗತ್ತಂದ್ರೆ ಅದು ಒಂದಿಲ್ಲ ಒಂದು ದಿನ ಬಿಡಲೇಬೇಕು. ಯಾಕಂದ್ರೆ ಇದನ್ನು ಕೊಡುವಾಗಲೇ ಹೇಳಿದ್ದ ದೇವರು. ಬೆಂಗಳೂರಲ್ಲಿ 90% ಜನ ಬಾಡಿಗೆ ಮನೆ ಕೊಟ್ಟೆ ಬದುಕೋರು ಇದ್ದಾರೆ. ಏನು ಬೇರೆ ಕೆಲಸ ಇಲ್ಲ. ಮನೆ ಕಟ್ಟಿಸುವಾಗ 2-3 ಕಟ್ಟಿಸ್ತಾರೆ, 2 ಬಾಡಿಗೆ ಕೊಡ್ತಾರೆ, ಆ ಬಾಡಿಗೆ ಬಂದೋದ್ರಲ್ಲಿ ಬದುಕ್ತಾರೆ. ಆ ಬಾಡಿಗೆ ಕೊಡುವಾಗ ಒಂದು ಮಾತು ಹೇಳ್ತಾರೆ, ನೋಡಿ ನೀವು ಇರೋವರೆಗೆ ಈ ಮನೆ ನಿಮ್ಮದೇ ಅಂದ್ಕೊಳ್ಳಿ ಅಷ್ಟೇ, ನಿಮ್ದಲ್ಲ. ನಿಮ್ಮ ಹೆಸರಲ್ಲೇನು ಅಗ್ರಿಮೆಂಟ್ ಮಾಡಲ್ಲ. ನೀವು ಬಾಡಿಗೆಯಲ್ಲಿ ಇರೋವರೆಗೆ ನಿಮ್ದು ಅಂದ್ಕೊಳ್ಳಿ, ಆದರೆ ಯಾವಾಗ ಅದನ್ನು ಬಿಡುವಂಥ ಓನರ್ ಅಂತಾನೆ ಬಿಡಬೇಕು. ಹಾಗೆ 9 ಬಾಗಲಿನ ಈ ಮಾನವ ಶರೀರವೂ ಕೂಡ ದೇವರು ಕೊಡುವಾಗಲೇ ಹೇಳಿದ್ದು ಇದು ಬಾಡಿಗೆ ಮನೆ. ಅದು ನಾವೇನು ತಿಳ್ಕೊಂಡಿವಿ, ಇದೇ ನನ್ನ ಸ್ವಂತ ಮನೆ ಅಂದ್ಕೊಂಡಿವಿ. ಹಾಗಾಗೇನೆ ಯಾವತ್ತು ಬಿಡುವಂತಾನೆ ಬಿಡಬೇಕು. ಕೆಲವರಿಗೆ ಫ್ಲೈಟಲ್ಲಿ ಹೋಗುವಾಗ ಬಿಡುವಂತಾನೆ ಅಲ್ಲಿ ಬಿಡಬೇಕು, ಕೆಲವರಿಗೆ ಮಗುವಿದ್ದಾಗ ಬಿಡುವಂತಾನೆ, ದೊಡ್ಡವರಾದ್ಮೇಲೆ ಬಿಡುವಂತಾನೆ, 90 ಆದ್ಮೇಲೆ ಬಿಡುವಂತಾನೆ. ಒಟ್ಟಾರೆ ಯಾವಾಗ ಯಾವ ಹೊತ್ತು, ಹಗಲೋ ರಾತ್ರಿಯೋ, ಊಟ ಮಾಡಿದ್ದಾರೋ ಮಲಗಿದ್ದಾರೋ, ಬಟ್ಟೆ ಉಟ್ಕೊಂಡಿದ್ದಾರೋ, ಸ್ನಾನಕ್ಕೆ ಹೋಗಿ, ಏನಿಲ್ಲ ನೋಡಿ. ನಾಳೆ ಯಾವ ದಿನ ಇದೆ ಅಂತ ಇವತ್ತು ಹೇಳಬಹುದು, ಯಾವ ಆರಾಧನೆ ಬರ್ತದೆ ಹೇಳಬಹುದು, ಇನ್ನೊಂದು 15 ದಿವಸಕ್ಕೆ ಪ್ರಥಮ ಏಕಾದಶಿ ಬರ್ತದೆ ಹೇಳಬಹುದು, ಮುಂದೆ ಬರುವ ಯಾವ ಹಬ್ಬಗಳನ್ನು ಹೇಳಬಹುದು. ದೀಪಾವಳಿ ಇವಾಗ ಬರ್ತದೆ, ಇನ್ನೊಂದು 3 ತಿಂಗಳಾದ್ಮೇಲೆ ಬರ್ತದೆ, ಉಗಾದಿ 6 ತಿಂಗಳು ಹೇಳಬಹುದು. ಇನ್ನ ಮೇಲೆ ಬರ್ತದೆ ಅಂತ ಹೇಳದೇ ಇರುವ ದೊಡ್ಡ ಹಬ್ಬ ಅಂದರೆ ಮರಣ ಒಂದೇ. ಯಾವ ದಿನ ಬರ್ತದೆ, ಎಲ್ಲಿ ಬರ್ತದೆ, ಬಟ್ಟೆ ಉಟ್ಕೊಂಡಾಗಲೋ, ಸ್ನಾನಕ್ಕೆ ಹೋದಾಗಲೋ, ಊಟ ಮಾಡುವಾಗಲೋ, ಮಲಗಿದ್ದಾಗಲೋ, ಜೊತೆಗಿದ್ದಾಗಲೋ, ಹಾಸ್ಪಿಟ್ಲ್ ಒಳಗೆ ಬರ್ತದೋ, ಕೋಮಾದಲ್ಲಿ ಹೋದ, ಏನೂ ಗೊತ್ತಿಲ್ಲ, ಹೊಡ್ತಾ ಇರಬೇಕರದ ಮೇಲೆ. ಎಷ್ಟು ಉದಾಹರಣೆಗಳನ್ನು ನೋಡ್ತೇವೆ. ಇವತ್ತಿನ ಭಯಾನಕ ನಾನಾ ರೀತಿಯಾದ ರೋಗಗಳಿಂದ ಎಷ್ಟು ಸಣ್ಣವರೆಲ್ಲ. 20-22 ವರ್ಷದ ಒಂದು ಹುಡುಗಿ ಅಕ್ಕನ ಮದುವೆಯಲ್ಲಿ ಕುಣಿತಿದ್ದಾರೆ. ಬಹಳ ವರ್ಷ ಆದ ಮೇಲೆ ಅಕ್ಕನ ಮದುವೆ ಫಿಕ್ಸ್ ಆಯಿತು. ಮದುವೆಯಲ್ಲಿ ಕುಣಿತಾ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಹೋಗಿದ್ದಾರೆ. ಸ್ಥಿರ ಅಲ್ಲ ಮಾನವ ಶರೀರ. ಹಾಗಾಗಿ ಒಂದಿಲ್ಲ ಒಂದು ದಿನ ಇದನ್ನು ಬಿಡಲೇಬೇಕು. ಆದರೆ ಅದನ್ನು ಬಿಡೋದರ ಒಳಗೆ, ಶರೀರ ಬಿಟ್ಟು ಹೋಗೋದ್ರೊಳಗೆ ಏನಾದರೂ ಸಂಪಾದನೆ ಮಾಡಿರಬೇಕಲ್ಲ. ಏನು ಮಾಡಿದೆ ಅಂತ ಕೇಳೋ ದೇವರು ಭಗವಂತ ಯಮದೇವರು ಕೇಳ್ತಾನೆ. ಹಾಗಾಗಿ ಸುರೇಂದ್ರ ತೀರ್ಥರಿಗೆ ಒಂದು ಆನಂದ. ತಾವು ವೃಂದಾವನ ಪ್ರವೇಶ ಮಾಡೋದ್ರೊಳಗೆ ತಮ್ಮ ಪೀಠದ ಮೇಲೆ ಒಬ್ಬ ದೊಡ್ಡ ಉತ್ತರಾಧಿಕಾರಿಯನ್ನು ಕೂಡಿಸಿದ್ದೇನೆ ಅನ್ನುವ ಹಂಬಲ ಅವರಿಗೆ. ವಿಜೇಂದ್ರ ತೀರ್ಥರಿಗೆ ಎಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿ ಸುರೇಂದ್ರ ತೀರ್ಥರು ತಾವೂ ಕೂಡ ವೃಂದಾವನ ಪ್ರವೇಶ ಮಾಡ್ತಾರೆ. 2 ಗುರುಗಳ ವೃಂದಾವನ ಆಯಿತು. ವ್ಯಾಸರಾಜರು ವೃಂದಾವನ ಪ್ರವೇಶ ಮಾಡಿದ್ದಾರೆ, ಸುರೇಂದ್ರ ತೀರ್ಥರು ವೃಂದಾವನ ಪ್ರವೇಶ ಮಾಡ್ತಾರೆ. ಗುರುಗಳ ವೃಂದಾವನ ಮಾಡಿ ಅವರ ಎಲ್ಲ ಆರಾಧನೆಯನ್ನು ಮುಗಿಸ್ಕೊಂಡ ಮೇಲೆ ಮತ್ತೆ ಗುರುಗಳ ಆದೇಶದಂತೆ ವಿಜೇಂದ್ರ ತೀರ್ಥರ ಸಂಚಾರ ಶುರುವಾಯಿತು. ಎಲ್ಲ ಕಡೆಗೆ ಸಂಚಾರವನ್ನು ಮಾಡ್ತಾ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತವನ್ನು ಎಲ್ಲ ಕಡೆಗೆ ಪಾಠವನ್ನು ಮಾಡ್ತಾ, ಪ್ರವಚನ ಮಾಡ್ತಾ, ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡ್ತಾ ಹೊರಟಿದ್ದಾರೆ. ವಾಸ್ತವಿಕವಾಗಿ ನಮ್ಮ ಮಾಧ್ವಯತಿಗಳಲ್ಲೇನೆ ಶ್ರೀಮದ್ ಆನಂದ ತೀರ್ಥರ ನಂತರದಲ್ಲಿ ಪದ್ಮನಾಭ ತೀರ್ಥರನ್ನು ಆರಂಭ ಮಾಡಿಕೊಂಡು ಒಬ್ಬೊಬ್ಬ ಯತಿಗಳ ಒಂದೊಂದು ಮಹಿಮೆ. ಆದರೆ ವಿಜೇಂದ್ರ ತೀರ್ಥರ ಒಂದು ದೊಡ್ಡ ಹೆಗ್ಗಳಿಕೆ ಅಂದರೆ ಚತುಷ್ಷಷ್ಟಿ ಕಲಾಪೂರ್ಣೋ ಅಯಂ ಇತಿಬಿಂದಿಭಿ ರಾಜಮಾರ್ಗೇ ಘೋಷ್ಯಮಾಣಂ ಶ್ರೀಮಧ್ವಮತವರ್ಧನಂ. ಸಾಮಾನ್ಯವಾಗಿ ಸ್ವಾಮಿಗಳೆಲ್ಲ ಹೊರಟ್ರೆ ಬಹುಪರಾಕ್ ಅಂತ ಕರೀತಾರೆ ಸ್ವಾಮಿಗಳನ್ನು ಆದರ ಗೌರವದಿಂದ. ವಿಜೇಂದ್ರ ತೀರ್ಥರು ಹೊರಟ್ರೆ ಸಾಕಂದ್ರೆ 64 ಕಲೆಗಳು, 64 ವಿದ್ಯೆಗಳು. ರೋಮಾಂಚನ ಆಗತ್ತೆ. ಏನು ಪಾಂಡಿತ್ಯ! ಒಂದು ಬಿಟ್ಟು ಇನ್ನೊಂದು ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕಾಗಲ್ಲ. ಓದಿದರೂ ತಲೆಗೆ ಹತ್ತೋದಿಲ್ಲ. ಓದೋದು ಬಿಡಿ, ಮೊದಲು 64 ವಿದ್ಯೆಗಳು ಯಾವುದದು? ಬರು ಚತುಷ್ಷಷ್ಟಿ ಕಲಾಪೂರ್ಣ ಅನ್ಕೋದು ಹೋಗ್ತೀವಿ. 64 ವಿದ್ಯೆಗಳು ವಿಜೇಂದ್ರ ತೀರ್ಥರಿಗೆ ಬರ್ತಿತ್ತು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೀವಿ. ಅದು ಯಾವುದು ಅಂತ ತಿಳಿಯೋದ್ರೊಳಗೆ 3 ದಿನ ಬೇಕು. ಏನದನ್ನು ಓದೋದು ಯಾವಾಗ, ತಿಳಿಯೋದು ಯಾವಾಗ? ಏನು ಪಾಂಡಿತ್ಯ ನೋಡಿ! ವಿಜೇಂದ್ರ ತೀರ್ಥರಿಗೆ ಬರುವಂತಹ 64 ವಿದ್ಯೆಗಳು. ಕೆಲವೊಂದು ಹೇಳ್ತೇನೆ, 64 ಹೇಳೋದಕ್ಕೆ ರಾತ್ರಿ 11 ಗಂಟೆ ಆಗತ್ತೆ. ಒಂದೊಂದರ ಬಗ್ಗೆ 2 ನಿಮಿಷ ಹೇಳಿದರೂ ಸಾಕು.
64 ವಿದ್ಯೆಗಳ ಹೆಸರು. ಆ ವಿದ್ಯೆ ಅಂದರೆ ಏನು ಅಂತ ವಿವರಣೆ ಮಾಡಲಿಕ್ಕೆ 3 ಗಂಟೆ ಟೈಮ್ ಬೇಕು. ಇನ್ನು ಅವರು ಓದಿರಬೇಕು ಹೇಗೆ? ಮೊದಲನೇದಾಗಿ 64 ವಿದ್ಯೆಗಳಲ್ಲಿ ವಿಜೇಂದ್ರ ತೀರ್ಥರಿಗೆ ಗೀತ ಹಾಡು ಹಾಡೋದಕ್ಕೆ ಬರ್ತಿತ್ತಂತ. ಹರೀ ಸಂಗೀತ ವಿದ್ಯಾ. ಕೇವಲ ಮಾನವರು ಮಾತ್ರವಲ್ಲ, ವಿಜೇಂದ್ರ ತೀರ್ಥರು ಸಂಗೀತ ಹಾಡುತ್ತಿದ್ದರೆ ಮಂಟಪದಲ್ಲಿದ್ದ ಭಗವಂತ ಕುಣಿಬೇಕು. ಮೊದಲನೇದ್ದು ಗೀತ. ಎರಡನೇದು ವಾದ್ಯಗಳು, ಕೇವಲ ಜಾಗಟೆ ತಮಟಿ ಎಲ್ಲ ವಾದ್ಯಗಳು ಬಾರಿಸೋದಕ್ಕೆ ಬರಬೇಕು. ಮೂರನೇ ವಿದ್ಯೆ ನೃತ್ಯ, ಭರತನಾಟ್ಯ ಬರ್ತಿತ್ತಂತ. ಅದ್ಭುತವಾದ ರೀತಿಯಲ್ಲಿ ಭರತನಾಟ್ಯವನ್ನು ಮಾಡ್ತಿದ್ರು. ಅನಂತರದಲ್ಲಿ ಕೂತಲ್ಲೇನೆ ಕೈಯಿಂದ ಭರಭರವರ ಚಿತ್ರಗಳ ರೇಖೆಯನ್ನು ಬರಿತಿದ್ರಂತೆ. ತುಂಬ ಕಷ್ಟ ರೀ. ಒಂದು ಪೆನ್ನು ನೋಡ್ಬೇಕು ಕೊಡ್ತೇನೆ, ಏನು ಬರೀರಿ, ಏನು ಬರುತ್ತೆ? ಕೂತಲಿಂಗ್ ಸರಸರ ಕೈಯಿಂದ ಬರಿಬೇಕಂದ್ರೆ ಅದು 4ನೇ ವಿದ್ಯೆ. ಕೂತಲ್ಲೇನೆ ಒಬ್ಬ ವ್ಯಕ್ತಿ ಹೊರಟಿದ್ದಾನೆ, ಅವನ ಮೇಲೆ ಒಂದು ಶ್ಲೋಕ ಮಾಡಬೇಕು ಸಂಸ್ಕೃತದಲ್ಲಿ. ಅವನ ನಡವಳಿಕೆ ಒಂದು ಶ್ಲೋಕ, ಅವನು ಕೂತಿರುವ ಶ್ಲೋಕ. ಅಂತಹ ಒಂದು ಅದ್ಭುತವಾದ ವಿದ್ಯೆ ಇತ್ತು. ಅಕ್ಕೆ ಕಾಳು, ಯಾವುದನ್ನು ತೊಳೆದು ನಾವು ಅನ್ನ ಮಾಡ್ತೇವೆ, ಅಕ್ಕೆ ಕಾಳು ಬೇಳೆಕಾಳು ಕೊಟ್ಟರೆ ಅದರಿಂದಲೇ ಒಂದು ಗೊಂಬೆ ಮಾಡ್ತಿದ್ರಂತೆ. ಅಕ್ಕಿ ಕಾಳುಗಳಿಂದ ಗೊಂಬೆಗೆ ಏನು ನೀರು ಕಲಸೋದಿಲ್ಲ, ಅದಕ್ಕೇನು ಹಾಲು ಹಾಕೋದಿಲ್ಲ, ಸಿಮೆಂಟ್ ಹಾಕೋದಿಲ್ಲ, ಕೇವಲ ಅಕ್ಕಿ ಕಾಳುಗಳಿಂದ ಗೊಂಬೆ ಮಾಡುವ ವಿದ್ಯೆ ಬರ್ತಿತ್ತಂತೆ ವಿಜೇಂದ್ರ ತೀರ್ಥರಿಗೆ. 6ನೇದ್ದು ನಾನಾ ರೀತಿಯಾದ ಹೂಗಳನ್ನು ಕೊಡಿ ಏನು ಚೆಂದಾಗಿ ಮಾಲೆ ಮಾಡ್ತಿದ್ರಂತೆ. ಹೂಗಳಿಂದ ಮಾಲೆಯನ್ನು ಕಟ್ಟುವಂತಹ ವಿದ್ಯಾ ವಿಜೇಂದ್ರ ತೀರ್ಥರಿಗೆ ಬರಬೇಕು. ಇಡೀ ಶರೀರದೊಳಗೆ ಯಾವ ಭಾಗನೇ ಇರಲಿ ಅದಕ್ಕೆ ಅಲಂಕಾರ ಮಾಡೋದು. ರತ್ನ ಮುತ್ತುಗಳ ಕೊಟ್ಟು ಸರಸರ ತಲೆ ಮೇಲೆ ಕಿರೀಟ ಮಾಡೋರಂತ. ಮಾಡಿದ ಕಿರೀಟ ಚೆನ್ನಾಗಿ ಜೋಪಾನ ಮಾಡಲಿಕ್ಕೆ ಬರಲ್ಲ ನಮಗೆ. ರತ್ನ ಮುತ್ತುಗಳಿಂದ ಭಗವಂತನಿಗೆ ಅತ್ಯಂತ ಸರಳವಾಗಿ ಕಿರೀಟವನ್ನು ಮಾಡ್ತಾರೆ. ಶರೀರದ ಯಾವುದೇ ಭಾಗ, ಅದು ಕಿವಿಯಾಗಿರಲಿ, ಕುತ್ತಿಗೆ ಇರಲಿ, ತಲೆ ಇರಲಿ, ಯಾವ ಭಾಗಕ್ಕೆ ಏನು ಅಲಂಕಾರ ಮಾಡಬೇಕು ಕ್ಷಣ ಮಾತ್ರದಲ್ಲಿ ಮಾಡಿ ತೋರಿಸ್ತಾರೆ. ಏನು ಹಾಕ್ಕೊಂಡ್ರೆ ಕಿವಿಗೆ ಅಲಂಕಾರ, ಏನು ಹಾಕ್ಕೊಂಡ್ರೆ ಕುತ್ತಿಗೆಗೆ ಅಲಂಕಾರ, ಏನು ಹಾಕ್ಕೊಂಡ್ರೆ ಕೈಗೆ ಅಲಂಕಾರ. ಏನು ಪಾಂಡಿತ್ಯ ನೋಡಿ. ಅನಂತರದಲ್ಲಿ ಶಯನ ರಚನಂ ಅಂತ ಅದು ಒಂದು ವಿದ್ಯೆ ಅಂತೆ. ಮಲಗುವ ಹಾಸಿಗೆಯನ್ನು ಹೇಗೆ ಜೋಡಿಸ್ಬೇಕು, ಎಷ್ಟೇ ಗೊಂದಲ ಆಗಿರಲಿ ಹಾಸಿಗೆಯನ್ನು ಜೋಡಿಸುವಂತಹ ಶಯನ ರಚೆಯ ವಿದ್ಯೆ ಇತ್ತಂತೆ. ಪ್ರತಿನಿತ್ಯದಲ್ಲಿ ಸ್ನಾನವನ್ನು ಮಾಡೋದಕ್ಕೆ ನೀರಿಗೆ ನದಿಗೆ ಹೋದರೆ ಆ ನೀರಿನಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಕೂತ್ಕೊಂಡ್ರೆ ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡ್ರೂ ಕೂಡ ಸಂಪೂರ್ಣ ಶರೀರಕ್ಕೆ ನೀರೇ ತಾಕ್ತಿರಲಿಲ್ಲ ಅವರಿಗೆ. ಅಂತಹ ಒಂದು ವಿಚಿತ್ರವಾದಂತಹ ವಿದ್ಯೆ ಇತ್ತಂತೆ ವಿಜೇಂದ್ರ ತೀರ್ಥರಿಗೆ. ಮಾಲ್ಯವನ್ ಗ್ರಂಥನ ವಿಕಲ್ಪ, ಶೇಖರ ಕಪೀಡ ಯೋಜನ, ನೇತ್ಯಪತ್ಯ ಯೋಗ, ಕರ್ಣಪ್ರತಭಂಗ, ಗಂಧಯುಕ್ತಿ, ಭೂಷಣ ಯೋಜನ, ಇಂದ್ರಜಾಲ, ಹಸ್ತಜಾಲ, ವಿಚಿತ್ರ, ಏನು ಒಂದೊಂದು ಹೇಳೋದಲ್ಲ. 64 ಹೆಸರು ಹೇಳೋದ್ರೊಳಗೇನೆ ಮೈ ನೀರಿಳಿದು ಹೋಗುತ್ತೆ. ಒಬ್ಬ ವ್ಯಕ್ತಿ ನಡೀತಿದ್ರೆ 2 ಹೆಜ್ಜೆ ಹಾಕಲಿ, ಅವನನ್ನು 2 ಹೆಜ್ಜೆ ನೋಡಿದರೆ ಅವನು ಇಡೀ 100 ವರ್ಷ ಹೇಳ್ತಿದ್ದಾನೆ. ಇವನು ಎಷ್ಟು ವರ್ಷ ಬದುಕ್ತಾನೆ, ಏನು ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಯಾವ ಊರಲ್ಲಿರ್ತಾನೆ, ಯಾವ ಊರಿನ ಹೆಣ್ಣು ಅವನಿಗೆ ಮದುವೆ ಮಾಡ್ಕೊಳ್ತಾರೆ, ಎಷ್ಟು ಮಕ್ಕಳಾಗ್ತಾರೆ, ಆ ಮಕ್ಕಳು ಇವನನ್ನು ಮನೆಯಲ್ಲಿ ಇಟ್ಕೋತಾರೋ ವೃದ್ಧಾಪ್ಯದಲ್ಲಿ ಇಟ್ಕೋತಾರೋ, ಎಲ್ಲಿ ಯಾವ ಊರಲ್ಲಿ ಹೋಗ್ತಾರೆ ಎಲ್ಲ ಹೇಳ್ಬಿಡೋರಂತ. 2 ನಿಮಿಷ ನೋಡಿದರೆ ಸಾಕು. ಏನು ಜ್ಯೋತಿಷ್ಯ ವಿದ್ಯೆ ಬರ್ತಿತ್ತು. ವಿಜೇಂದ್ರ ತೀರ್ಥರ ಅದ್ಭುತವಾದಂತಹ ಪಾಂಡಿತ್ಯದೊಳಗೆ ಒಂದೊಂದು ಮಾತುಗಳನ್ನು ಅವರ 64 ವಿದ್ಯೆಗಳನ್ನು ಹೇಳ್ತಾರೆ. ಪ್ರಾಯ 64 ಹೇಳಬೇಕು ಅಂತ ಅನ್ಕೊಂಡೇ ನಾನು ಬಂದಿದ್ದೆ. ಆಮೇಲೆ ನಿಮ್ಗೆ ಕೊಡ್ತೀನಿ, ನೀವು ಹೇಳುವಂತ್ರಿ. 64 ನಿಮಿಷಲ್ಲಿ ಗಿಡಗಳನ್ನು ಹಚ್ಚೋದು, ಆ ಗಿಡಗಳಿಗೆ ಚೆನ್ನಾಗಿ ಹೂ ಹಣ್ಣು ಬರೋ ಹಾಗೆ. ನಾವು ಬೇಕಾದಷ್ಟು ಗಿಡ ಹಚ್ಚಿರ್ತೀವಿ, ಅದು ಬರೋದೇ ಇಲ್ಲ, ಎಲ್ಲೋ ಏನೋ ಆಗಿರುತ್ತೆ, ಹೋಗಿಬಿಡ್ತದೆ. ಗಿಡ ಹಚ್ಚುವ ವಿದ್ಯೆ ಬರ್ತಾ ಇದೆ. ನಾಟ್ಯವನ್ನು ಆಡುವಂತಹ ವಿದ್ಯೆ, ಗದ್ಯ ಪದ್ಯಗಳನ್ನು ರಚನೆ ಮಾಡುವಂಥದ್ದು. ಈ ಉಸುಕು ಸಿಮೆಂಟು ತಂದು ಕೊಟ್ಟರೆ ಒಂದು ಮನೆ ಕಟ್ಟುವಂತಹ ವಿದ್ಯೆ ಅದೂ ಇಲ್ಲ. ಕೇವಲ ಈ ಗಿಡಗಳಲ್ಲಿ ಗುಬ್ಬೆಗಳ ಗೂಡು ಕಟ್ತಾವಲ್ಲ, ಆ ಗಿಡಗಳ ಗುಬ್ಬೆಗಳು ಕಟ್ಟುವಂತಹ ಏನು ಮನೆ ಇದೆ ಗೂಡು, ಅದಕ್ಕೇನು ಸಿಮೆಂಟ್ ಉಸುಕಿಲ್ಲ, ಕಡ್ಡಿಗಳಿಂದ, ಹಾಗೆ ಕೇವಲ ಹೂವು ಎಲೆಗಳಿಂದ ಮನೆ ಕಟ್ತಿದ್ರಂತೆ. ಅದ್ಭುತವಾದಂತಹ ಮನೆಯನ್ನು ಕಟ್ಟುವಂತಹ ವಿದ್ಯೆ ಅದು ಬರಬೇಕು. ಬೆಳ್ಳಿ ಬಂಗಾರದ ಆಭರಣಗಳು, ಅದು ಕಿರೀಟ ಇರಬಹುದು, ಹಸ್ತ ಇರಬಹುದು, ತಲೆ ಮೇಲಿರುವ ಆಭರಣ, ಯಾವುದೇ ಆಭರಣ ಇದ್ದರೂ ಅದನ್ನು ವಿಜೇಂದ್ರ ತೀರ್ಥರು ಅದನ್ನು ಸಿದ್ಧ ಮಾಡಿಕೊಡೋರಂತೆ. ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಾರೆ, ಪ್ರಾಣಿ ಪಕ್ಷಿಗಳು ಏನು ಮಾತಾಡ್ತವೆ ಅದೆಲ್ಲ ಮಾತು ತಿಳಿತಿತ್ತಂತವರಿಗೆ. ಬೆಕ್ಕು ಮೆವು ಅಂದರೆ ಅದು ಏನು ಮಾತಾಡುತ್ತದೆ ಆ ಭಾಷೆ ತಿಳಿಬೇಕು.
ನಾಯಿ ಬೌ ಅಂತ ಒದರಿದ್ರೆ ಅದರ ಅರ್ಥ ಏನು? ಹುಲಿ, ಸಿಂಹ, ಚಿರತೆ ಯಾವುದೇ ಪ್ರಾಣಿ ತನ್ನ ಭಾಷೆಯಲ್ಲಿ, ಸಾಮಾನ್ಯವಾಗಿ ಪ್ರಾಣಿಗಳ ಭಾಷೆ ಪ್ರಾಣಿಗಳಿಗೆ ಅರ್ಥ ಆಗತ್ತೆ. ಎಲ್ಲ ಪ್ರಾಣಿಗಳ ಭಾಷೆನೂ ವಿಜೇಂದ್ರ ತೀರ್ಥರಿಗೆ ಬರ್ತಿತ್ತ, ಮಾತಾಡ್ತಿದ್ರಂಥವರು. ಏನು ಭಗವಂತನ ಅನುಗ್ರಹ ಹೇಗಿರುತ್ತೆ ನೋಡಿ. ಎಲ್ಲ ಪ್ರಾಣಿಗಳ ಜೊತೆಗೆ ಅವರವರ ಭಾಷೆಯೊಳಗೆ ಮಾತಾಡಬೇಕು. ಮಾತ್ರವಲ್ಲ, ಆ ಪ್ರಾಣಿಗಳ ಮುಖ ನೋಡಿ ಅದಕ್ಕೇನು ಸಮಸ್ಯೆ ಇದೆ ಅಂತ ಹೇಳಬೇಕು. ಈಗ ನನಗೇನೋ ತೊಂದರೆ ಆದರೆ ಬಾಯಿ ಬಿಟ್ಟು ನಾನು ಹೇಳಬಹುದು. ಪ್ರಾಣಿಗಳು, ಪಕ್ಷಿಗಳು ಹೇಳಲಿಕ್ಕೆ ಸಾಧ್ಯವಾ? ಕೇವಲ ಅವುಗಳ ಭಾಷೆಯಲ್ಲಿ ಮಾತಾಡ್ತಾ ಆ ಪ್ರಾಣಿಗೋ ಪಕ್ಷಿಗೋ ಏನು ತೊಂದರೆಯಾಗಿದೆ, ಅದಕ್ಕೇನು ಔಷಧ, ಅದಕ್ಕೇನು ಮಾಡಬೇಕು, ಅದೂ ಕೂಡ ವಿಜೇಂದ್ರ ತೀರ್ಥರಿಗೆ ವಿಚಿತ್ರವಾಗಿ ಬರಬೇಕಂತೆ. ಪಕ್ಷಿಗಳು ಭಾಷೆಯಲ್ಲಿ, ಕಾಗೆಗಳು ಒದರ್ತವೆ, ಗುಬ್ಬೆಗಳು ಒದರ್ತವೆ, ಆ ಭಾಷೆಗಳು ಬರಬೇಕಂತ ವಿಜೇಂದ್ರ ತೀರ್ಥರಿಗೆ. ಪಕ್ಷಿಗಳು ಮಾತಾಡುವಂತಹ ಭಾಷೆಯಲ್ಲಿ ಅವರು ಮಾತಾಡ್ತಿರ್ತಾರೆ. ಇನ್ನು ಕೆಲವರು ಮಾತಾಡುವಾಗ ರಹಸ್ಯವಾಗಿ, ಎದುರುಗಡೆ ಕೂತವ್ರಿಗೆ ಏನೂ ಅರ್ಥ ಆಗಲ್ಲ, ಆದರೂ ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ, ಅವರಿಗೆ ಗೊತ್ತಿರಲ್ಲ, ಅದಕ್ಕೆ ರಹಸ್ಯ ಭಾಷೆ ಅಂತಾರೆ. ಅದೂ ಕೂಡ ವಿಜೇಂದ್ರ ತೀರ್ಥರು ಮಾತಾಡ್ತಿದ್ರಂತೆ. ಎದುರುಗಡೆನೆ ಮಾತಾಡುವಾಗಲೂ ಶಬ್ದಗಳನ್ನು ಉಲ್ಟಾ ಮಾಡಿ ಮಾತಾಡಬೇಕು. ಒಂದು ಕಪಿ ಬಂದಿದೆ ಅಂತ ಹೇಳಬೇಕು, ಆ ಕಪಿ ಶಬ್ದವನ್ನು ಪಿಕ ಅನ್ನೋರು. ಕಪಿ ಅಂದ್ರೆ ಕೋತಿ, ಪಿಕ ಅಂದ್ರೆ ಕೋಗಿಲೆ. ಎಷ್ಟು ವಿರುದ್ಧ ಅರ್ಥ ಇದೆ ನೋಡಿ. ಯಾವ ಶಬ್ದವನ್ನು ವಿರುದ್ಧವಾಗಿ ಮಾಡಿ ಎದುರುಗಡೆ ಇದ್ದ ವ್ಯಕ್ತಿಗೆ ತಿಳಿಯದೇ ಇರುವ ರೀತಿಯಲ್ಲಿ ಮಾತಾಡುವಂತಹ ದೊಡ್ಡ ವಿದ್ಯೆ ಅದು ಬರ್ತಿತ್ತಂತೆ ವಿಜೇಂದ್ರ ತೀರ್ಥರಿಗೆ. ಯಂತ್ರಜ್ಞಾನ, ತಂತ್ರಜ್ಞಾನ, ಧಾರಣಾಜ್ಞಾನ. ಒಬ್ಬ ವ್ಯಕ್ತಿಯ ಮನಸ್ಸೊಳಗೇನಿದೆ ಹೇಳಬೇಕಂದ್ರೆ ಯಾರಿಗ್ರಿ ಬರುತ್ತೆ? ಈಗ ನಿಮ್ಗೇನು ಪ್ರವಚನ ಸಾಕು ಅನ್ನಿಸ್ಬೇಕೋ, ಇನ್ನೂ ಕೇಳಬೇಕು ಅನ್ನಿಸ್ತಿದೆಯೋ, ಏನು ತಿನ್ನಬೇಕು ಅನ್ನಿಸ್ತಿದೆ, ಯಾರನ್ನ ಬೈಬೇಕು ಅನ್ನಿಸ್ತಿದೆ, ಯಾರ ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ, ಈಗ ಸದ್ಯ ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತಿದೆ, ಸಾಮಾನ್ಯವಾಗಿ ಮನಸ್ಸಿಗೆ ಅನಿಸದ್ದನ್ನು ಆ ವ್ಯಕ್ತಿ ಹೇಳೋದು ಹೊರತು ಗೊತ್ತಾಗಲ್ಲ. ಮನಸ್ಸಿನಲ್ಲಿ ನಡೆದದ್ದು ಆ ವ್ಯಕ್ತಿ ಹೇಳೋದು ಹೊರತು ಗೊತ್ತಾಗಲ್ಲ. ಒಬ್ಬೊಬ್ಬರ ಮನಸ್ಸಿನಲ್ಲಿ ನಡೆದದ್ದು ಹೇಳಬೇಕಂತ ವಿಜೇಂದ್ರ ತೀರ್ಥರು. ಈ ವ್ಯಕ್ತಿಗೆ ಈಗ ಇದು ಅಪೇಕ್ಷೆ ಇದೆ ಅಂತಹ ಮಾನಸಿಕವಾದಂತಹ ವಿದ್ಯೆಯೂ ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ನಾನಾ ರೀತಿಯಾದ ಗ್ರಂಥಗಳು. ಇವಾಗ ನಮ್ಮಲ್ಲೆಲ್ಲ ಅಷ್ಟಾವಧಾನ ಅಂತ ಮಾಡ್ತಾರಲ್ಲ, ಅಷ್ಟಾವಧಾನ, ಶತಾವಧಾನ, ಸಹಸ್ರಾವಧಾನ, ಅದನ್ನು ವಿಜೇಂದ್ರ ತೀರ್ಥರು ತಮ್ಮ ಕಾಲದಲ್ಲಿ ಮಾಡುತ್ತಿದ್ದರಂತೆ. ಇದೊಂದು ವಿಚಿತ್ರ ನೋಡಿ. ಪರಕಾಯ ಪ್ರವೇಶ, ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡೋದು. ಕೆಲವು ವಿದ್ಯೆಗಳು ವಿಜೇಂದ್ರ ತೀರ್ಥರಿಗೆ ಗುರುಗಳ ಅನುಗ್ರಹದಿಂದ ಬಂದರೂ ಅದನ್ನು ಪ್ರಯೋಗ ಮಾಡ್ತಿರಲಿಲ್ಲ. ಇವತ್ತಿನ ಜಗತ್ತಿನೊಳಗೆ ನೀವು ನೋಡಿ, ಒಬ್ಬ ವ್ಯಕ್ತಿ ನಡ್ಕೋತ ಹೋಗ್ತಾನಲ್ಲ, ಅದಕ್ಕೆ ಹೇಳೋದು ಎಲ್ಲೇ ಬಿದ್ದ ಪದಾರ್ಥ ತಗೋಬೇಡಿ. ಯಾವುದೋ ಲಿಂಬೆಹಣ್ಣು ಎಲ್ಲೋ ಬಿದ್ದಿರ್ತದೆ ಅಥವಾ ಏನೋ ಆಗಿರುತ್ತೆ, ಕೇವಲ ನಾವು ನಡೀತಾ ಇದ್ದರೆ, ನಾವು ಹೆಜ್ಜೆ ತೆಗೆದ್ರೆ ಅಲ್ಲಿನ ಒಂದಿಷ್ಟು ಮಣ್ಣು ತಗೊಳ್ತಾರೆ, ಅಷ್ಟರಿಂದಲೇ ಒಂದು ಗೊಂಬೆ ಮಾಡಿ ಮಾಂತ್ರಿಕ ವಿದ್ಯೆ ಮಾಡ್ತಾರೆ. ಒಂದು ಕೂದಲ ಎಳೆ ಸಿಕ್ಕರೆ ಸಾಕು. ಒಬ್ಬ ವ್ಯಕ್ತಿಯ ಒಂದು ಕೂದಲ ಎಳೆಯಿಂದ ಅದನ್ನು ತಗೊಂಡು ಒಂದು ಹಿಟ್ಟಿನಿಂದ ಗೊಂಬೆ ಮಾಡ್ತಾರೆ. ಆ ಗೊಂಬೆಯಲ್ಲಿ ಈ ಕೂದಲ ಎಳೆಯನ್ನು ಹಾಕ್ತಾರೆ. ಆ ಗೊಂಬೆಗೆ ಇವರು ಏನು ಹೇಳ್ತಾರೋ ಆ ಮನೆಯಲ್ಲಿದ್ದ ವ್ಯಕ್ತಿ ಅದನ್ನು ಮಾಡ್ತಾನೆ. ಇವ ಗೊಂಬೆಯ ಕೈ ಮುರಿದ್ರೆ ಅವನ ಕೈ ಮುರಿತದೆ ಮನೆಯಲ್ಲಿದ್ದವನದು. ಭಯಾನಕ ವಿದ್ಯೆ ಇದು. ನಾನಾ ರೀತಿಯಾಗಿ ಇವತ್ತು ಜಗತ್ತಿನಲ್ಲೆಲ್ಲ ನಡೆದಿದೆ. ಆದರೆ ಎಂದಿಗೂ ವಿಜೇಂದ್ರ ತೀರ್ಥರು ಈ ತರಹದ ವಿದ್ಯೆ ಬರ್ತಿತ್ತವರಿಗೆ. ಆದರೆ ವ್ಯಾಸರಾಜರ ಆಜ್ಞೆ ಎಂದಿಗೂ ಪರಕಾಯ ಪ್ರವೇಶ ಮಾಡೋ ಹಾಗಿಲ್ಲ. ಈ ತರಹದ ಮಂತ್ರ ತಂತ್ರಗಳ ವಿದ್ಯೆ ಇಲ್ಲ. ಅನುಗ್ರಹ ಮಾಡಲಿ. ಯಾರಿಗೋ ಭೂತ ಬಾಧೆ ಇದೆ, ಪ್ರೇತ ಬಾಧೆ, ಪಿಶಾಚಿ ಬಾಧೆ ಇದೆ, ಅನುಗ್ರಹ ಮಾಡಲಿ, ಬೇಡ ಅಂತಿಲ್ಲ. ಆದರೆ ಮಂತ್ರವಿದ್ಯೆ ಎಂದೂ ಮಾಡ್ತಿರಲಿಲ್ಲ. ಕೇವಲ ಒಂದು ಕೂದಲು ಕೊಟ್ಟರೆ ಅದರಲ್ಲಿ ಡಿಸೈನ್ ಮಾಡಿ ಹಾರ ಮಾಡ್ತಿದ್ರಂತ. ಏನ್ರಿ ಕೂದಲು ಗಂಟು ಹಾಕ್ಲಿಕ್ಕೆ ಬರತ್ತಾ? ಏನು ವಿಜೇಂದ್ರ ತೀರ್ಥರ ವೈಭವ ನೋಡಿ. 64 ವಿದ್ಯೆಗಳಲ್ಲಿ ನಾನಾ ರೀತಿಯಾದಂತಹ ವಿದ್ಯೆಗಳು. ಅಷ್ಟೆಲ್ಲ ವಿದ್ಯೆ ಪಡೆದರು. ಪ್ರಾಯ ಒಂದು ವಿದ್ಯೆ ಪಡೆದರೆ ನನಗೆ ಸಮಾನ ಯಾರು ಅಂತ ಅಹಂಕಾರ ಬರುವ ಚಾನ್ಸಸ್ ಇದೆ. ಎಲ್ಲರಿಗೂ ಬರುತ್ತೆ ಅಂತಿಲ್ಲ. 64 ವಿದ್ಯೆಗಳು ವ್ಯಾಸರಾಜರ ಅನುಗ್ರಹದಿಂದ ಬಂದರೂ ಏನು ಸರಳವಾದ ಜೀವನ. ಆಡಂಬರ ಇಲ್ಲ, ಯಾರನ್ನ ಬೈಯೋದಿಲ್ಲ, ಯಾರ ಮೇಲೆ ನನಗಿಷ್ಟ ವಿದ್ಯೆ ಬರ್ತದೆ, ಏನೂ ಮಾಡಬಹುದಾಗಿತ್ತಲ್ಲ ಅವರು. ಈಗ ಹೇಳದ್ನಲ್ಲ, ಒಬ್ಬ ವ್ಯಕ್ತಿಯಿಂದ ನಿಮ್ಗೊಂದು ಕೆಲಸ ಆಗಬೇಕು. ಆ ಕೆಲಸ ಆ ವ್ಯಕ್ತಿ ಮಾಡಬೇಕು ಅಂದರೆ ನೀವು ಹೋಗಿ ಕೇಳೋದು ಬೇಡ, ಅವನಾಗಿ ಅವನು ಕೆಲಸ ಮಾಡುವಂತೆ ಅವನನ್ನು ವಶ ಮಾಡ್ಕೊಂಡ್ಬಿಡೋದು. ಇವರು ಏನು ಹೇಳ್ತಾರೋ ಅವನು ಕೇಳಬೇಕು.
ಇಷ್ಟು ಕೊಡು ಅಂದ್ರೆ ಕೊಡಬೇಕು, ಹೀಗೆ ಮಾಡು ಅಂದ್ರೆ ಮಾಡಬೇಕು. ಸಂಪೂರ್ಣ ಒಬ್ಬ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳುವ ವಿದ್ಯೆನೂ ಬರ್ತಿತ್ತು ವಿಜೇಂದ್ರರಿಗೆ. ಆದರೆ ಇಡೀ ಆಯುಷ್ಯದಲ್ಲಿ ಅದನ್ನು ಪ್ರಯೋಗ ಮಾಡಲಿಲ್ಲ. ಎಷ್ಟು ಬೇಕು 64 ವಿದ್ಯೆಗಳಲ್ಲಿ ಕೆಲವು ಮಾತ್ರ ಪ್ರಯೋಗ ಮಾಡೋರು, ಕೆಲವು ವಿದ್ಯೆ ಇದ್ದರೂ ಕೂಡ ಅದನ್ನು ಎಂದಿಗೂ ಕೂಡ ಪ್ರಯೋಗ ಮಾಡ್ತಾ ಇರಲಿಲ್ಲ. ಇದು ಭಗವಂತನ ಅನುಗ್ರಹ. ದೇವರ ಅನುಗ್ರಹ ಒಂದಿದ್ರೆ, ಪರಮಾತ್ಮನ ಕಾರುಣ್ಯ ಇದ್ದರೆ ಇದೆಲ್ಲ ಸಾಧ್ಯ ಅನ್ನೋದಕ್ಕೆ ವಿಜೇಂದ್ರ ತೀರ್ಥರ ಚರಿತ್ರೆಯಲ್ಲಿ ನೋಡ್ತೇವೆ. ಕೇವಲ 64 ವಿದ್ಯೆಗಳು ಅವರಿಗಿತ್ತು ಅಲ್ಲ, ಅದನ್ನು ತಮ್ಮ ಜೀವನದಲ್ಲಿ ಕೆಲವೊಂದನ್ನು ಮಾಡಿ ತೋರಿಸ್ತಾರೆ. ಒಂದು ಬಾರಿ ಏನಾಯಿತು, ವಿಜೇಂದ್ರ ತೀರ್ಥರು ಕುಂಭಕೋಣದಲ್ಲಿದ್ದರು. ಪ್ರಾಯ ಅವರ ಜೀವನದಲ್ಲಿ ಬಹುಭಾಗ ಕಳೆದದ್ದೇ ಕುಂಭಕೋಣದಲ್ಲಿ. ಶಾರಂಗಪಾಣಿ ಸಾಕ್ಷಾತ್ ಮನೋನಿಯಾಮಕ ಕುಂಭೇಶ್ವರ ರುದ್ರದೇವರ ದೇವಸ್ಥಾನ. ಮನೋನಿಯಾಮಕರು ಎಲ್ಲರ ಮನಸ್ಸು ಪ್ರೇರಣೆ ಮಾಡ್ತಾರೆ, ಅಲ್ಲೇ ವಾಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆಲ್ರೆಡಿ ಎಲ್ಲ ಕಡೆಗೆ ಪ್ರಚಾರ ಆಗಿಬಿಟ್ಟಿತ್ತು. ವಿಜೇಂದ್ರ ತೀರ್ಥರು ಅಂತೂ ಒಬ್ಬ ಮಾಧ್ವ ಯತಿಗಳಿದ್ದಾರೆ, 64 ವಿದ್ಯೆಗಳು ಬರ್ತವೆ, ಯಾವ ವಿದ್ಯೆಯಲ್ಲಿಯೂ ಅವರನ್ನು ಸೋಲಿಸುವ ವ್ಯಕ್ತಿಗಳು ಇವತ್ತಿನವರೆಗೆ ಬಂದಿಲ್ಲ ಅಂತ ಎಲ್ಲ ಕಡೆಗೆ ಪ್ರಚಾರ ಆಗಿಬಿಟ್ಟಿತ್ತು. ಆದರೆ ವಿಜೇಂದ್ರ ತೀರ್ಥರಿಗೆ 64 ವಿದ್ಯೆ ಬರ್ತವೆ ಅಂತ ಸಂತೋಷ ಪಡುವ ಜನಕ್ಕಿಂತಲೂ ಅವರನ್ನು ಸೋಲಿಸಬೇಕು ಅನ್ನುವ ದ್ವೇಷಿಗಳೇ ಬಹಳ ಇದ್ದರು. ನಮ್ಮ ಮುಂದೆ ಯಾರಿದ್ದಾರೆ? ಒಬ್ಬ ಒಳ್ಳೆ ಸಂಗೀತ ವಿದ್ಯೆಯನ್ನು ಹಾಡುವ ವ್ಯಕ್ತಿ, ಸಂಗೀತದೊಳಗೆ ಇವತ್ತಿನವರೆಗೆ ಯಾರೂ ಅವನನ್ನು ಸೋಲಿಸಿಲ್ಲ. ಸಂಗೀತ ವಿದ್ಯೆಯಲ್ಲಿ ಮಹಾ ದೊಡ್ಡ ಪ್ರಶಸ್ತಿ ಪಡೆದವನು ಕುಂಭಕೋಣಕ್ಕೆ ಬರ್ತಾನೆ. ವಿಜೇಂದ್ರ ತೀರ್ಥರಿಗೆ ಪ್ರಾರ್ಥನೆ ಮಾಡ್ತಾನೆ, ಸಂಗೀತ ವಿದ್ಯೆಯಲ್ಲಿ ನಿಮ್ಮ ಜೊತೆಗೆ ಸ್ಪರ್ಧೆಯಾಗಬೇಕು. ಆಗಲಿ ಅಂದರು. ಸ್ವಾಮಿಗಳು ಎಲ್ಲದಕ್ಕೂ ಸಿದ್ಧ ಇರಬೇಕು, ಪಾಠಕ್ಕೂ ಇರಬೇಕು, ಪ್ರವಚನಕ್ಕೂ ಇರಬೇಕು. ಶ್ರೀಮದ್ ಆನಂದ ತೀರ್ಥರು ಕೇರಳಕ್ಕೆ ಬಂದಾಗ ಅಲ್ಲಿನ ವಿದ್ವಾಂಸರೆಲ್ಲ ನಿಮಗೆ ಪಾಠ ಹೇಳಲಿಕ್ಕೆ ಬರ್ತದೆ, ಪ್ರವಚನ ಮಾಡಲಿಕ್ಕೆ ಬರ್ತದೆ, ನಮ್ಗೆ ಗೊತ್ತು, ಆದರೆ ನಾವು ಕೊಟ್ಟಷ್ಟು ತಿನ್ನಕ್ಕೆ ಬರುತ್ತಾ ನಿಮಗೆ? ಶ್ರೀಮದ್ ಆಚಾರ್ಯರಿಗೆ ಪರೀಕ್ಷೆ ಮಾಡಲಿಲ್ವಾ? ಭಿಕ್ಷೆಯಾದ ಮೇಲೆ 200 ಬಾಳೆಹಣ್ಣು ತಂದು ಕೊಡ್ತಾರೆ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇರಸಂ, ಎಲ್ಲದಕ್ಕೂ ಸಿದ್ಧರಿರಬೇಕು. ಆಗಲಿ ಅಂದ್ರಂತೆ ವಿಜೇಂದ್ರ ತೀರ್ಥರು. ಮಧ್ಯಾಹ್ನ ದೇವರ ಪೂಜೆ ಮುಗಿಸ್ಕೊಂಡು ಆ ವ್ಯಕ್ತಿ ಕೂತಿದ್ದಾರೆ, ವಿಜೇಂದ್ರ ತೀರ್ಥರು ಕೂತಿದ್ದಾರೆ. ಸಂಗೀತ ವಿದ್ಯೆ ಅವನ ಪಾಂಡಿತ್ಯವನ್ನು, ಕೌಶಲತೆಯನ್ನು ಅವನು ಪ್ರಯೋಗ ಮಾಡ್ತಾನೆ, ವಿಜೇಂದ್ರ ತೀರ್ಥರ ಮುಂದೆ ತೋರಿಸ್ತಾನೆ. ಆದರೆ ವಿಜೇಂದ್ರ ತೀರ್ಥರು ಒಂದೇ ಒಂದು ಭಗವಂತನ ನಾಮವನ್ನು, ಸಂಗೀತವನ್ನು ಹಾಡ್ತಾರೆ. ಆ ಸಭೆಯಲ್ಲಿ ಕೂತವರೆಲ್ಲರೂ ಕಣ್ಣೊಳಗೆ ನೀರು ಬರ್ತದೆ. ಒಂದು ಬಾರಿ ಇನ್ನೊಂದು ಘಟನೆ ನಡೀತು. ವಿಜೇಂದ್ರ ತೀರ್ಥರಿಗೆ ಈ 64 ವಿದ್ಯೆಗಳಲ್ಲಿ ಎಲ್ಲರನ್ನು ವಶ ಮಾಡಿಕೊಳ್ಳುವ ವಿದ್ಯೆ ಇದೆ ಅಂತ ಒಬ್ಬ ಹಾವಾಡಿಗ ಒಂದು 100-150 ಹಾವುಗಳನ್ನು ತಂದಿದ್ದ, ಒಂದು ಬುಟ್ಟಿ, ದೊಡ್ಡ ಬುಟ್ಟಿಯೊಳಗೆ. ನೋಡೋಣ ಇವರ ಪಾಂಡಿತ್ಯ ಎಷ್ಟಿದೆ. ಯಾಕಂದರೆ ಅವನಿಗೆ ಇವತ್ತಿನವರೆಗೆ ಇಡೀ ಭೂಮಂಡಲದಲ್ಲೇ ಸೋಲಿಸಿದವರು ಇರಲಿಲ್ಲ. ಅವನು ಎಲ್ಲ ಕಡೆಗೆ ಹೋಗ್ತಿದ್ದ, ತನ್ನ ಹಾವುಗಳನ್ನು ತೆಗಿಬೇಕು, ತೋರಿಸ್ಬೇಕು, ಪುಂಗಿ ಊದಬೇಕು. ಇವನು ಊದಿದಾಗ ಹಾವುಗಳೆಲ್ಲ ಹಾಡಬೇಕು, ಕುಣಿಬೇಕು. ಅದರಿಂದ ಜನ ಎಲ್ಲ ದುಡ್ಡು ಕೊಡ್ತಿದ್ರು. ಅವನಿಗೆ ಗೊತ್ತಾಯಿತು, ಕುಂಭಕೋಣಕ್ಕೆ ಬರ್ತಾನೆ. ಬಂದು ಅಲ್ಲಿರುವ ಎಲ್ಲರ ಜೊತೆ ಮಾತಾಡ್ತಾನೆ, ನಿಮ್ಮ ಸ್ವಾಮಿಗಳೆಲ್ಲಿದ್ದಾರೆ, ಏನು ಬೇಕುಪ್ಪ? ನನ್ನ ಹತ್ರ ಒಂದು 100 ಹಾವುಗಳಿವೆ. ಆ ಹಾವುಗಳು ನಾನು ಹೇಗೆ ವಾದ್ಯ ಬಾರಿಸ್ತೇನೆ ಹಾಗೆ ಕುಣಿತವೆ, ನಾನು ಹೇಳಿದಂತೆ ಕುಣಿತವೆ. ಹಾಗೆ ನಿಮ್ಮ ಗುರುಗಳಿಗೆ ಬರತ್ತಾ? ಹಾವುಗಳನ್ನು ವಶ ಮಾಡಿಕೊಳ್ಳುವ ವಿದ್ಯೆ ನಿಮ್ಮ ಗುರುಗಳಿಗೆ ಇದೆಯಾ? ಶಿಷ್ಯರಂತಾರೆ ಇದೆ. ಹಾಗಾದರೆ ನಾನು ಗುರುಗಳ ಜೊತೆಗೆ ಮಾತಾಡಬೇಕು. ಆಯಿತು ಅಂತ ಸ್ವಾಮಿಗಳು ವಿಜೇಂದ್ರ ತೀರ್ಥರು ಬರ್ತಾರೆ. ಇವ ಎಲ್ಲ ಹೇಳಿದ. ಆದರೆ ಇವನು ಹೇಳೋ ರೀತಿ ಹೇಗಿತ್ತು ನೋಡಿ. ಆ ವ್ಯಕ್ತಿಗೆ ಒಂದೇನೋ ಒಳಗೆ ದುರಹಂಕಾರ ಬಂದು ಹೇಳ್ತಾನೆ, ಸ್ವಾಮಿ, ಹಾವುಗಳನ್ನು ಆಡಿಸೋದು ಅಂದರೆ ಕೈಯಲ್ಲಿ ಗಂಟೆ ಬಾರಿಸ್ದಂಗಲ್ಲ. ಗಂಟೆ ನೀವು ಹೆಂಗೆ ಹೇಳ್ತಿರೋ ಕೇಳ್ತದೆ. ನಿಮ್ಮ ಎಡಬಲ ಸೇವಕರು ನೀವು ಹೇಳಿದ್ದು ಕೇಳ್ತಾರೆ. ಎಡಬಲ ಸೇವಕರು ಕೇಳದಂಗೆ ಹಾವುಗಳಲ್ಲ. ಅಕಸ್ಮಾತ್ತಾಗಿ ಸ್ವಲ್ಪ ವ್ಯತ್ಯಾಸವಾದರೂ ಪ್ರಾಣಕ್ಕೆ ಭಯ ಇದೆ. ಹಾವುಗಳ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. 100 ಹಾವುಗಳು ನನ್ನ ಹತ್ರ ಇದೆ. ನಾನು ಅವುಗಳನ್ನು ಹಾಡಿ ಆ ಹಾವುಗಳನ್ನು ಚೆನ್ನಾಗಿ ಮುಗ್ಧಗೊಳಿಸ್ತೇನೆ. ಹಾಗೆ ನಿಮ್ಗೆ ಬರತ್ತಾ ಅಂತ ಕೇಳ್ತಾನೆ. ನಗತಾರೆ ವಿಜೇಂದ್ರ ತೀರ್ಥರು. ಎಷ್ಟಪ್ಪ ನಿನಗೆ ಅಹಂಕಾರ! ಹಾವುಗಳನ್ನು ನೀನು ವಶ ಮಾಡಿಕೊಂಡೆ ಅಂದಿದ್ದಿ. ನಾವು ಯಾರ ಗೊತ್ತಾ? ಯಾವ ಹಾವಿನ ಮೇಲೆ ಕಾಲಿನಿಂದ ತುಳಿದು ಆ ಕಾಳಿಂಗನನ್ನು ಮರ್ದನ ಮಾಡಿದ್ನಲ್ಲ, ಅವನ ದಾಸರ ನಾವು ಅಂದ್ರಂತೆ. ಕಾಳಿಂಗ ಸರ್ಪದ ಮೇಲೆ ನಮ್ಮಪ್ಪ ಕುಣಿದದ್ದು, ಕುಣಿಯೋದಕ್ಕೆ ಸ್ಟೇಜ್ ಇದ್ರೇನೆ ಕುಣಿಲಿಕ್ಕೆ ಬರಲ್ಲ.
ರಂಗಮಂಚದ ಮೇಲೆ ಕುಣಿಲಿಕ್ಕೆ ಬರಲ್ಲ. ಆ ಕಾಳಿಂಗ ಸರ್ಪದ ಮೇಲೆ ಏನಿದೆ, ಹೆಡೆಗಳ ಮೇಲೆ ಸಣ್ಣ ಕೂದಲುಗಳು, ಭಗವಂತ ನಾಟ್ಯ ಮಾಡಲಿಲ್ವಾ? ಚಿಂತೆ ಮಾಡಬೇಡ, ನಿಂದೇನು ಪ್ರಯೋಗ ಇದೆ ನೀನು ಮಾಡು ಅಂದ್ರಂತ. ಸರಿ ಅಂತ ಮತ್ತೊಮ್ಮೆ ಹೇಳ್ತಾನೆ, ಸ್ವಾಮಿ ನೋಡಿ, ಆ ಎಲ್ಲ ಹಾವುಗಳನ್ನು ನಾನು ಹೊರಗೆ ತೆಗಿತೇನೆ, ಏನೂ ಅಪಾಯ ಆಗಬಹುದು, ಏನಾಗಲ್ಲ, ನಮ್ಮ ರಕ್ಷಣೆಗೆ ದೇವರಿದ್ದಾನೆ. ಸರಿ, ಇಷ್ಟರ ಮೇಲೆ ನಿಮ್ಮ ಇಚ್ಛೆ ಅಂತ ಹೇಳಿ ಅವನದೇನಿತ್ತು ಅಂದರೆ ಏನಾದರೂ ಮಾಡಿ ಹೆದರಿಸಿ ನಾನು ಈ ವಿದ್ಯೆಯಲ್ಲಿ ಸೋತೆ ಅಂತ ವಿಜೇಂದ್ರ ತೀರ್ಥರಿಂದ ಒಂದು ಪತ್ರ ಬರೆಸ್ಕೊಳ್ಬೇಕು. ಅವ್ರು ಯಾಕೆ ಒಪ್ಕೊಳ್ತಾರೆ, ಸೋಲು ಯಾಕೆ ಒಪ್ಕೊಳ್ತಾರೆ? ಸರಿ, ಶುರು ಮಾಡು ಅಂದ್ರಂತೆ. ಹಾವುಗಳನ್ನು ತೆಗಿತಾನೆ. ಹಾಗೆ ಒಂದು ಪುಂಗಿಯನ್ನು ತೆಗೆದ, ಅದನ್ನು ಆ ವ್ಯಕ್ತಿ ಊದ್ತಿದ್ದಾನೆ. ಇವನು ಊದಿದಂತೆ ಹಾವುಗಳೆಲ್ಲ ಅವನಿಗೆ ಆ ಪುಂಗಿಗೆ ತಾಳ ಹಾಕ್ತಾ ಇವೆ, ಕುಣಿತಾ ಇವೆ. ಒಂದಲ್ಲ ಎರಡಲ್ಲ, ಅನೇಕ ಹಾವುಗಳು ಚೆನ್ನಾಗಿ ಅರ್ಧ ಗಂಟೆ ಚೆನ್ನಾಗಿ ಪುಂಗಿ ಊದ್ತಾನೆ. ಹಾವುಗಳೆಲ್ಲ ಹೆಡೆ ಹಾಕ್ತಾ ಇವೆ. ಒಂದೊಂದು ಒಳ್ಳೆ 5-5, 6-6 ಹೆಡೆಗಳು, ದೊಡ್ಡ ದೊಡ್ಡ ಹಾವುಗಳು. ನೋಡಿದ್ರೆಲ್ಲ ಕನಸಿನಲ್ಲಿ ಬಂದರೂ ಭಯ ಆಗಬೇಕು. ಅಂಥ ಹಾವುಗಳನ್ನು ತಂದು ವಿಜೇಂದ್ರ ತೀರ್ಥರ ಮುಂದೆ ತನ್ನ ಪುಂಗಿಯೆಲ್ಲ ಊದಿದ. 1 ಗಂಟೆವರೆಗಾಯಿತು. ಆ ಹಾವುಗಳೆಲ್ಲ ಶಾಂತವಾಗಿ ಮಲಗಿವೆ. ಆಗಂತಾನೆ, ಗುರುಗಳೇ, ಈಗ ನೀವೇನು ಮಾಡ್ತೀರಾ ಹೇಳಿ ಅಂತ. ಸರಿ, ಈಗ ನಾನೇನು ಮಾಡಬೇಕು? ಇಷ್ಟೊತ್ತು ಯಾವ ಹಾವುಗಳನ್ನು ನೀನು ಪುಂಗಿ ಊದಿ ಅವುಗಳನ್ನು ಮುಗ್ಧಗೊಳಿಸಿದ್ಯಲ್ಲ, ಆ ಕೆಲಸ ನಾನು ಈಗ ಮಾಡ್ತೇನೆ. ಆದರೆ ನಿನ್ನ ಹಾಗೆ ಪುಂಗಿ ಊದಲ್ಲ ನಾನು ಅಂದರು. ಮತ್ತೆ ಗಂಟೆ ಬಾರಿಸ್ತೀರಾ? ಗಂಟೆಯಿಂದ ಶಂಖದಿಂದ ಆಗತ್ತಾ ಈ ಕೆಲಸ ಅಂದರೆ, ನಮ್ಮಪ್ಪ ನೀನು ಬರೇ ಊದಿದರೆ, ಪುಂಗಿ ಊದಿದರೆ ಹಾವುಗಳ ಮಾತ್ರ ಇಲ್ಲಿ ಮುಗ್ಧ ಆಗಿವೆ. ನಮ್ಮ ಸ್ವಾಮಿ ಜಗದೋದ್ಧಾರನಾದ ಕೃಷ್ಣ ಕೊಳಲ ಊದಿದರೆ ಹಾವುಗಳೆಲ್ಲ, ಪಕ್ಷಿ ಪ್ರಾಣಿ ಎಲ್ಲ, ಗಿಡಗಳು ಮಾತ್ರವಲ್ಲ, ಆ ಎಲ್ಲ ಗೋಪಿಕಾ ಸ್ತ್ರೀಯರು ಮುಗ್ಧರಾಗಿ ಹೋಗಿದ್ದಾರೆ. ನಾನು ಪುಂಗಿ ಊದಲ್ಲ, ಕೊಳಲು ಊದ್ತೇನೆ ಅಂದರೆ ಅಂತ. ಶ್ರೀಕೃಷ್ಣನ ಭಕ್ತರು ನಾವೆಲ್ಲ. ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ ಏನು ಕೊಳಲು ನಾದ ಮಾಡುತ್ತಿದ್ದ. ಶ್ರೀಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಕೇಳಿದ್ದೀರಿ ಅನೇಕ ಬಾರಿ. ಶ್ರೀಕೃಷ್ಣ ಕೊಳಲನಾದ ಮಾಡುತ್ತಿದ್ರೆ ಗಿಡ ಮರಗಳು ಗಾಳಿ ಬೀಸ್ತಿದ್ರೆ ಆ ಗಾಳಿ ಬೀಸೋದನ್ನು ನಿಲ್ಲಿಸಿ ಕೇಳ್ತಿದ್ದು ಅಂತೆ. ಕೆಚ್ಚಲು ಬಿಗಿದಪ್ಪಿದವು ತೊರೆದ ಮೂಲೆ ವತ್ಸ ಒಡಲಾಸೆ ಜರಿದವೆ ಹುಲ್ಲು ಕಚ್ಚಿ ಅಲ್ಲಲ್ಲಿಗೆ ನಿಂತವು ತಲೆಯೂರಿ ಪುಚ್ಚಗವನೇಹಿ ನಿಂಟೀಸಿ ಅಚ್ಯುತನ ಕೃತಿ ನೋಡಲು ಸೂರರಿಗಚ್ಚರವಾರಿತು ಅವು ಕಂಡಾನಂದ ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಅಚ್ಚ ಕುಸುಮವ ಸುರಿದರು ರಂಗ ಕೊಳಲನೂದ. ಏನು ಭಗವಂತನ ವಿಚಿತ್ರ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಕೊಳಲ ಊಗ್ತಿದ್ರೆ ಆಕಳ ಕರುಗಳು ಅದು ಜೀವಂತವನೋ ಗೋಡೆ ಮೇಲೆ ಚಿತ್ರ ಬರೆದದ್ದು ಗೊತ್ತಾಗ್ತಿರಲಿಲ್ಲ, ಅಷ್ಟು ಮುಗ್ಧವಾಗಿ ಬಿಡಬೇಕಂತೆ. ವಿಜೇಂದ್ರ ತೀರ್ಥರು ಅವನು ಪುಂಗಿ ಊದಿ ಯಾವ ಹಾವುಗಳನ್ನು ಆಡಿಸಿದ, ಕೇವಲ ಒಂದು ವೇಣುವನ್ನು ಬಿದುರಿನಿಂದ ಮಾಡಿದ ಒಂದು ಪರಮಾತ್ಮನ ಅನುಗ್ರಹದಿಂದ ಕೊಳಲನಾದವನ್ನು ಮಾಡ್ತಾರೆ. ವಿಜೇಂದ್ರ ತೀರ್ಥರು ಕೊಳಲನಾದ ಮಾಡುತ್ತಿದ್ರೆ ಏನು ಹಾವುಗಳು ಮಾತ್ರವಲ್ಲ, ಆ ಸಭೆಯಲ್ಲಿ ಕೂತವರೆಲ್ಲ ಎದ್ದು ಕುಣಿಲಿಕ್ಕೆ ಶುರು ಮಾಡಿದ್ದಾರೆ. ಹಾವುಗಳಂತೂ ಬಿಡಿ, ಪ್ರಚಂಡವಾಗಿ ಆ ಸಭೆಯಲ್ಲಿದ್ದವರೆಲ್ಲ ಎದ್ದು ಕುಣಿತಾರೆ. ವಿಜೇಂದ್ರ ತೀರ್ಥರ ಕೊಳಲನಾದಕ್ಕೆ ಇಡೀ ಸಭೆ ಮುಗ್ಧಾಗೋಗಿದೆ. ಎಲ್ಲರೂ ಹೇಳ್ತಾರೆ ವಿಜೇಂದ್ರ ತೀರ್ಥರಿಗೆ ಜಯವಾಗಲಿ ಅಂತ. ಆದರೆ ಆ ಹಾವಾಡಿನಿಗೆ ಒಂದು ಅವಮಾನ ಆದಂಗಾಯ್ತವನಿಗೆ. ಇವತ್ತಿನವರೆಗೆ ಹಾವುಗಳ ಜೊತೆಗೆ ನನಗೆ ಯಾರೂ ಸಾಟಿ ಇರಲಿಲ್ಲ. ಒಬ್ಬ ಸನ್ಯಾಸಿಗಳು ತನ್ನನ್ನು ಸೋಲಿಸಿದರು ಅಂತ ಹೇಳಿ ತುಂಬ ಅವಮಾನ ಆಗಿ ಅವನಂತಾನೆ, ನಾನು ಇಷ್ಟೊತ್ತು ಸಾಮಾನ್ಯ ಹಾವುಗಳನ್ನು ನೀ ಮುಂದೆ ಬಿಟ್ಟಿದ್ದೇನೆ, ನನ್ನ ಹತ್ರ ಇನ್ನೊಂದು ಘಟಸರ್ಪ ಇದೆ ಎಂದ. ಅದರ ಹಲ್ಲೂ ನಾನು ತೆಗೆದಿಲ್ಲ. ಆ ಘಟಸರ್ಪ ನನ್ನ ಮಾತು ಕೇಳ್ತದೆ, ನಾನು ಯಾರಿಗೆ ಕಚ್ಚು ಅಂತೇನೆ ಕಚ್ಚುತ್ತದೆ. ಏನೋ ಸ್ವಾಮಿಗಳು ಅಂತ ನಿಮ್ಮನ್ನು ನಾನು ಬಿಟ್ಟು ಬಿಡಬೇಕು, ನೀವಾಗಿ ನೀವು ಜಯಪತ್ರ ಕೊಡ್ತೇನೆಂದರೆ ಎಲ್ಲ ಹಾವುಗಳನ್ನು ಮಣಿಸಿ ನನಗೆ ಅವಮಾನ ಮಾಡಿದ್ದೀರಿ. ಈಗ ಘಟಸರ್ಪ ತೆಗಿತೇನೆ, ಅದನ್ನು ಕಚ್ಚಲಿಕ್ಕೆ ಹೇಳ್ತೀರಿ, ನೋಡೋಣ ಹೇಗೆ ಬದುಕ್ತೀರಿ ನೀವು. ದೊಡ್ಡ ಘಟಸರ್ಪ ಒಳ್ಳೆ ಹೆಡೆ ತಕ್ಕೊಂಡಿದೆ, ಪ್ರಚಂಡ ವಿಷದ ಗಾಳಿ ಬರ್ತಿದೆ. ಆ ಘಟಸರ್ಪವನ್ನು ತೆಗೆದು ವಿಜೇಂದ್ರ ತೀರ್ಥರಿಗೆ ಹೇಳ್ತಾನೆ, ಈಗಲೂ ಕಾಲ ಮಿಂಚಿಲ್ಲ, ಜಯಪತ್ರವನ್ನು ಬರೆದು ಕೊಡಿ, ನಾನು ಇಲ್ಲಿಂದ ಹೊರಡ್ತೇನೆ ಅಂದ್ರಂತೆ. ವಿಜೇಂದ್ರ ತೀರ್ಥರಂತಾರೆ, ಯಾಕೆ ಹೊರಡ್ತಿ? ಘಟಸರ್ಪ ತಂದಿದ್ಯಲ್ಲ, ಸರಿ
ನೀನು ಹೇಳೋದಿಲ್ಲ, ಅದನ್ನು ನನಗೆ ಕಚ್ಚೋದಕ್ಕೆ ಹೇಳು, ಬರತ್ತಾ ನೋಡೋಣ. ತಮ್ಮ ಪೂಜೆ ಮಾಡುವ ದಂಡವನ್ನು ತಗೊಂಡು ಒಂದು ಗುಂಡಾಗಿ ರೇಖೆಯನ್ನು ತೆಗೆದರಂತೆ. ಒಂದು ಗುಂಡಾಗಿ ರೌಂಡಾಗಿ ರೇಖೆ ಬರೋದು, ಅದರೊಳಗೆ ನಿಂತರಂತೆ. ಇದನ್ನು ದಾಟಿ ಬರಲಿ ನಿನ್ನ ಹಾವು ನೋಡೋಣ ಅಂದ್ರಂತೆ. ಏನು ಮಂತ್ರ ಹಾಕ್ತಿ ಹಾಕು, ಏನು ಆ ಹಾವಿಗೆ ಏನು ಮಾತು ಹೇಳ್ತೆ ಹೇಳಿ, ಈ ದಂಡ ನಾನು ಹಾಕಿದ ಈ ರೌಂಡ್ ರೇಖೆ ದಾಟಿ ಒಳಗೆ ಬಂದು ನನಗೆ ಕಚ್ಚಲಿ. ಏನು ಸಾಮರ್ಥ್ಯ ಭಗವಂತನ ಅನುಗ್ರಹ ನೋಡಿ. ಎಂಥ ಘಟ ಸರ್ಪ. ವಿಜೇಂದ್ರ ತೀರ್ಥರು ಹಾಕಿದ ರೇಖೆ ದಾಟ್ಲಿಕ್ಕಾಗಲಿಲ್ಲ ಅದಕ್ಕೆ. ಅಷ್ಟೊತ್ತಿಗೆ ಆಕಾಶದಿಂದ ಒಂದು ಗರುಡ ಪಕ್ಷಿ ಬರ್ತದೆ, ಆ ಘಟ ಸರ್ಪವನ್ನು ಎತ್ಕೊಂಡು ಓಡೋಗಿ ಬಿಡುತ್ತದೆ. ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಸ್ವಾಮಿಗಳು ಅಂದರೆ ಪಾಠ ಮಾಡ್ಲಿಕ್ಕೆ ಬರ್ತದೆ, ಪ್ರವಚನ ಮಾಡ್ಲಿಕ್ಕೆ ಬರ್ತದೆ, ಇಷ್ಟನ್ನು ಮಾತ್ರ ನಾನು ಕೇಳಿದ್ದೆ. ಅದ್ಭುತವಾದಂತಹ ಕಲೆ ವಿಜೇಂದ್ರ ತೀರ್ಥರದ ನೋಡಿ ಆ ವ್ಯಕ್ತಿ ಸೋತು ಶರಣಾಗತನಾಗಿ ಬಿಡ್ತಾನೆ. ಎಂತೆಂಥ ಘಟನೆಗಳು. ದ್ವಾದಶಿ ದಿನ ವಿಜೇಂದ್ರ ತೀರ್ಥರ ಆರಾಧನೆ. ಅಲ್ಲಿವರೆಗೂ ಇನ್ನೂ 4-5 ದಿನ ಹೇಳಿದರೂ ವಿಜೇಂದ್ರ ತೀರ್ಥರ ಬಗ್ಗೆ ಮುಗಿಯೋದಿಲ್ಲ. ಅದರ ಒಂದು ಮಾತು ಸತ್ಯ, ಈ ಯಾವುದೇ ಪವಾಡ ನೀವು ಕೇಳಬೇಕಾದರೂ ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ ಎಷ್ಟಿತ್ತು ಅವರ ಮೇಲೆ. ಒಂದು ಸಲ ಏನಾಯಿತು, ವಿಜೇಂದ್ರ ತೀರ್ಥರು ದೇವರ ಪೂಜೆ ಮಾಡ್ತಿದ್ರು. ಪ್ರತಿನಿತ್ಯದಲ್ಲಿ ಸಂಸ್ಥಾನ ಪೂಜೆ 3:30-4 ಗಂಟೆ ಮಾಡಬೇಕು. ಸ್ನಾನ ಮಾಡಿದ್ದಾರೆ, ಆನ್ಹೆ ಕಾಯಿತು. ಇನ್ನು ಪೂಜೆ ಮಾಡುವಾಗ ಒಮ್ಮಿಂದೊಮ್ಮೆ ಸ್ವಾಮಿಗಳ ಹೊಟ್ಟೆ ಊದ್ಲಿಕ್ಕೆ ಶುರುವಾಯ್ತಂತ. ವಿಜೇಂದ್ರ ತೀರ್ಥರ ಹೊಟ್ಟೆ ಇನ್ನೂ ಭಿಕ್ಷೆ ಆಗಿಲ್ಲ. ಅಲ್ಲ, ಭಿಕ್ಷೆ ಆದರೂ ಎಷ್ಟಿರತ್ತೆ ಹೊಟ್ಟೆ. ಏಕಕಾಲಕ್ಕೆ ಊತ 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 ಇಷ್ಟ ದೊಡ್ಡದಾಗಿ ಊದುಕೊಂಡಿತು ಹೊಟ್ಟೆ. ಬಲೂನ್ ಥರ ಊದುಕೊಂಡಿತು. ಗಾಬರಿ ಆಯಿತು, ಏನೋ ಆಗಿದೆ ಸ್ವಾಮಿಗಳಿಗೆ. ಸಾಮಾನ್ಯವಾಗಿ ಊಟ ಮಾಡಿದ ಮಲಮೂತ್ರ ಹೊರಗೆ ಬರದೇ ಇದ್ದರೆ ಹೊಟ್ಟೆ ಉಬ್ಬಿಕೊಳ್ಳುತ್ತದೆ. ಅದೊಂದು ಭಯಾನಕ ರೋಗ, ಅದನ್ನು ಉದರ ರೋಗ ಮಹಾಭಾರತ ಹೇಳ್ತದೆ. ಏಕಕಾಲ ಅದು ದೇವರ ಪೂಜೆ ಮಾಡ್ತಾನೆ ವಿಜೇಂದ್ರ ತೀರ್ಥರ ಹೊಟ್ಟೆ ಇಷ್ಟು ಉಬ್ಬಿಕೊಂಡಿತಂತೆ. ಪೂಜೆ ಕೂತವರೆಲ್ಲ ಗಾಬರಿ ಆಗ್ತಾರೆ, ಇನ್ನೇನು ಮಾಡೋದು, ಸ್ವಾಮಿಗಳಿಗೆ ಏನಾಗಿದೆ. ಆದರೆ ಅವರು ಮಾತ್ರ ನಗುತ್ತಾನೇ ಇದ್ದಾರೆ. ಎಡಬಲ ಸೇವೆ ಮಾಡೋರು ನೋಡ್ತಾರೆ, ಇಷ್ಟು ದೊಡ್ಡಾಗಿದೆ ಹೊಟ್ಟೆ, ಏಳ್ಲಿಕ್ಕೆ ಬರ್ತಾ ಇಲ್ಲ. ಸ್ವಾಮಿ ಏನಿದು, ಏನಾಯಿತು, ಏನಾಗಬೇಕಿದಕ್ಕೆ, ಏನಾದರೂ ವೈದ್ಯರನ್ನು ಕರೆಸೋಣವಾ, ಏನಾದರೂ ಉಪಚಾರ ಮಾಡಬೇಕಲ್ಲ. ಇಷ್ಟು ವಿಜೇಂದ್ರ ತೀರ್ಥರಂತಾರೆ, ಏನು ಉಪಚಾರ ಮಾಡೋದು ಬೇಡ, ಒಂದಿಬ್ಬರು ಶಿಷ್ಯರನ್ನು ಕರೆದರಂತೆ. ನಮ್ಮ ಮಠದ್ದು ಬಾಳೆ ತೋಟ ಇದೆಯಲ್ಲ, ಬಾಳೆ ತೋಟದಲ್ಲಿ ಒಂದು 10 ಬಾಳೆ ಗಿಡಗಳಿವೆ, ಆ ಗಿಡಗಳನ್ನು ಕತ್ತರಿಸಿ ಬನ್ನಿ ಎಂದ್ರಂತ. ಹೊಟ್ಟೆ ಊದ್ಕೊಂಡದ್ದಕ್ಕೆ ಗಿಡಗಳ ಕತ್ತರಿಸೋದಕ್ಕೆ ಸಂಬಂಧ ಏನಿದೆ? ಯಾಕೆ ಹೊಟ್ಟೆ ಊದ್ಕೊಂಡಿತ್ತೇನೋ ಅಸಿಡಿಟಿ ಆಯಿತೋ, ಅಜೀರ್ಣತೆ ಆಯಿತೋ, ಏನೋ ಉದರ ರೋಗ ಆಗಿದೆ, ಅದಕ್ಕೇನಾದರೂ ಔಷಧ ತಗೊಳ್ಳೋದು ಬಿಟ್ಟು ಏನಪ್ಪ ಸ್ವಾಮಿಗಳು ಹಿಂಗೆ ಹೇಳ್ತಿದ್ದಾರೆ ಅಂತ ಶಿಷ್ಯರಿಗೆ ಹೋಗ್ರಿ ಅಂತ ಕಳಿಸಿದರಂತೆ. ಆ ಶಿಷ್ಯರು 4 ಜನ ಬಂದು ಆ ಬಾಳೆ ಗಿಡವನ್ನು ಕತ್ತರಿಸಿದರೆ ಆ ಬಾಳೆ ಗಿಡದಿಂದ ದಬ 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 ನೀರು, ಹೊಟ್ಟೆಯಲ್ಲಿದ್ದ ನೀರು ಗಿಡಗಳಿಂದ ಹೊರಗೆ ಬರ್ತಿದೆ. 8 ಬಾಳೆ ಗಿಡದಿಂದ ಜೋರಾಗಿ ಪರ್ವತದಿಂದ ದಬ ದಬ ನೀರು ಹರಿಬೇಕಲ್ಲ ರಭಸವಾಗಿ, ಅಷ್ಟು ರಭಸವಾಗಿ ಗಿಡಗಳಿಂದ ಆ ಬಾಳೆ ಎಲೆ ಗಿಡದಿಂದ ನೀರು ಬೀಳ್ತಾ ಇದೆ. ಎಲ್ಲ ಜನ ಅಲ್ಲಿ ನೋಡ್ತಿದ್ದಾರೆ, ಇಲ್ಲಿ ಹೊಟ್ಟೆ ಶಾಂತ ಆಯಿತು. ಏನು ವಿಚಿತ್ರವಾದ ಲೀಲೆ ನೋಡಿ. ನಿಜವಾಗಿಯೂ ದೇವರು ಸರ್ವಶಕ್ತ, ದೇವರು ಸಮರ್ಥ ಅನ್ನಲಿಕ್ಕೆ ಇವರನ್ನೆಲ್ಲ ನೋಡಿದರೆ, ದೇವರ ಆರಾಧನೆ ಮಾಡುವ ಇವರಿಗೆ ಇಷ್ಟು ಸಾಮರ್ಥ್ಯ ಇರಬೇಕಾದರೆ ಆಶ್ಚರ್ಯ ಆಗತ್ತೆ. ನೀವೆಲ್ಲ ಈ ಬಾರಿ ಕುಂಭಮೇಳಕ್ಕೆ ಹೋಗಿರಿ ಅನ್ಕೊಂಡೀನಿ. ಪ್ರಯಾಗ ಕ್ಷೇತ್ರಕ್ಕೆ ಹೋಗಿರ್ತೀರ. ಕುಂಭಮೇಳದಲ್ಲಿ ನೋಡಿರ್ತೀರ, ಅಲ್ಲಿ ಅನೇಕ ನೋಡಿದವರಿದ್ದೀರಿ ನೀವು, ಅನೇಕ ಜನ. ಒಂದು ಸಣ್ಣ ಹಗ್ಗ ಕಟ್ಟಿ, 2 ಕಡೆಗೆ ಹಗ್ಗ ಕಟ್ಟಿ ಅದರ ಮೇಲೆ ಕುಣಿತಿದ್ರು. ನೋಡಿದ್ದೀರಲ್ಲ, ನಾನಂತೂ ನೋಡಿದ್ದೀನಿ. ಸಣ್ಣ ಹಗ್ಗವನ್ನು ಕಟ್ಟಿ ಆ ಹಗ್ಗದ ಮೇಲೆ ನಡಿಲಿಕ್ಕಾದ್ರೆ ಬರತ್ತಾ? ಆ ಹಗ್ಗದ ಮೇಲೆ ಹೀಗೆ ಕುಣಿಬೇಕು, ಅದರ ಮೇಲೇ ನರ್ತನ ಮಾಡೋರು, ಅದನ್ನ ಕೆಳಗಡೆ ಒಂದು ತಟ್ಟೆ ಇಟ್ಟಿರೋರು, ಬರೋರು ಹೋಗೋರೆಲ್ಲ ಅದನ್ನು ನೋಡಿ ಏನೋ ಒಂದಿಷ್ಟು ಹಣ ಕಾಸಾಗಬೇಕು ಹೊಟ್ಟೆಗೆ. ಹಾಗೆ ಒಬ್ಬ ವ್ಯಕ್ತಿ ಕುಂಭಕೋಣಕ್ಕೆ ಬಂದಂತೆ. ವಿಜೇಂದ್ರ ತೀರ್ಥರ ಹತ್ರ ಬಂದು ಹೇಳ್ತಾನೆ, ನಿಮ್ಮ ಹತ್ರ ಬೇಕಾದಷ್ಟು ಪಾಂಡಿತ್ಯ ಇದೆ, ಕುಂಭೇಶ್ವರ ದೇವಸ್ಥಾನದ ಶಿಖರಕ್ಕೆ ಹಾಗೂ ಶಾರಂಗಪಾಣಿ ದೇವಸ್ಥಾನ ಶಿಖರಕ್ಕೆ ಒಂದು ದೊಡ್ಡ ಹಗ್ಗ ಕಟ್ಟಿ ಆ ಹಗ್ಗದ ಮೇಲೆ ಅವನು ನಡ್ಕೋತ ಬಂದ ಅಂತ. ಒಬ್ಬ ಮಾಂತ್ರಿಕ ಕೇವಲ ಒಂದು ಹಗ್ಗ, ಎಲ್ಲೋ ಗಿಡಲ್ಲ, ಶಿಖರಕ್ಕೆ, ದೇವಸ್ಥಾನದ ಶಿಖರಕ್ಕೆ ಹಗ್ಗವನ್ನು ಕಟ್ಟಿ ನಡ್ಕೋತ ಬಂದು ವಿಜೇಂದ್ರ ತೀರ್ಥರಿಗಂತಾನೆ, ಹೀಗೆ ನೀವು ಮಾಡಬಲ್ಲೀರಾ?
ಒಂದು ಹಗ್ಗವನ್ನು ಕಟ್ಟಿ ಅದರ ಮೇಲೆ ನಡಿಬಲ್ಲಿರ ಅಂದರೆ ವಿಜೇಂದ್ರ ತೀರ್ಥರಂತರ ಹಗ್ಗ ಬೇಡಪ್ಪ, ಬಾಳೆ ಎಲೆಯ ನಾರು ಇರುತ್ತಲ್ಲ, ಹೂವು ಕಟ್ಟೋದಕ್ಕೆ ಅದರ ಮೇಲೆ ನಡಿತೇರಿ ಅಂದ್ರಂತ. ಏನು ಗಟ್ಟಿರತ್ರೆ ಬಾಳೆ ಎಲೆ ನಾರು, ಅದು ದಪ್ಪಲ್ಲ, ತೆಳ್ಳಗಾದ ಬಾಳೆ ಎಲೆಯಿಂದ ನಾರನ್ನು ತೆಗೆದು ವಿಜೇಂದ್ರ ತೀರ್ಥರು ಆ ದೇವಸ್ಥಾನದ 2 ಶಿಖರಗಳಿಗೆ ಕಟ್ಟಿ ಭಗವಂತನ ಸ್ಮರಣೆ ಮಾಡಿ ಅದರ ಮೇಲೆ ಬರ್ತಾರೆ. ದೇವರ ಅನುಗ್ರಹ ಇದ್ರೆ ಶ್ರೀಮದ್ ಆಚಾರ್ಯ ಸುಮಧ್ವಿಜಯದಲ್ಲಿ ಬರ್ತದಲ್ಲ, ಆಚಾರ್ಯರು 5 ವರ್ಷದ ಬಾಲಕನ ಹೆಗಲ ಮೇಲೆ ಕೂತ್ಕೊಂಡು ಹೋದರು. ಅಣಿಮಾ ಮಹಿಮಾ ಚೈವ ಲಗಿಮಾ ಗರಿಮಾ ತತ. ಅಣಿಮಾ ಅನ್ನುವ ಸಿದ್ಧಿ ಇದ್ದವರಿಗೇನು ಬರಬೇಕು, ಅತ್ಯಂತ ಹಗುರಾಗಿ ಅನಾಯಾಸವಾಗಿ ದಾಟಿ ಬಂದರಂತೆ ವಿಜೇಂದ್ರ ತೀರ್ಥರು. ಅವರ ಚರಿತ್ರೆ ಅಗಾಧವಾದದ್ದು, ವಿಶೇಷವಾಗಿ ಅನೇಕ ಮಹಿಮೆಗಳು. ಇದನ್ನೆಲ್ಲ ಯಾಕೆ ಮಾಡ್ತಿದ್ರು ಅಂದರೆ, ಹೀಗೆಲ್ಲ ಮಾಡಿ ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋ ಉದ್ದೇಶ ಇರಲಿಲ್ಲ. ಇದನ್ನೆಲ್ಲ ಮಾಡಿ ನನಗೇ ಇಷ್ಟು ಸಾಮರ್ಥ್ಯ ಇರಬೇಕಾದರೆ ನಮ್ಮ ಪರಂಪರೆಯಲ್ಲಿ ಬಂದ ಗುರುಗಳು ಶ್ರೀಮದ್ ಆನಂದ ತೀರ್ಥರು ಮಾತ್ರವಲ್ಲ, ನಮ್ಮಂತಹ ಅನಂತ ಜೀವರಾಶಿಗಳನ್ನು ರಕ್ಷಣೆ ಮಾಡುವ ನಮ್ಮಪ್ಪನ ಸಾಮರ್ಥ್ಯ ಎಷ್ಟು, ದೇವರ ಮಹಿಮೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಇದನ್ನು ತೋರಿಸ್ತಿದ್ದರೆ ಹೊರತು ಇನ್ನೊಂದು ಉದ್ದೇಶ ಇರಲಿಲ್ಲ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಒಂದು ಬಾರಿ ಕುಂಭಕೋಣದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯ ಜೊತೆಗೆ ವಾಕ್ಯಾರ್ಥ ಆಯಿತು. ವಿಜೇಂದ್ರ ತೀರ್ಥರಿಗೂ ಆ ಶೈವ ವಿದ್ವಾಂಸರಿಗೂ ವಾಕ್ಯಾರ್ಥ ಆಯಿತು. ಅವರು ವಾಕ್ಯಾರ್ಥದಲ್ಲಿ ಸೋತು ಬಿಡ್ತಾರೆ. ಅವತ್ತಿನಿಂದ ಏನಾಗಿತ್ತು, ವಾಸ್ತವಿಕವಾಗಿ ಕುಂಭಕೋಣದಲ್ಲಿ ಒಂದು ಸರೋವರ ಇದೆ. ಶಾರಂಗಪಾಣಿ ದೇವಸ್ಥಾನ, ಕುಂಭೇಶ್ವರ ದೇವಸ್ಥಾನದ ಮಧ್ಯದಲ್ಲಿ ಸರೋವರದ ನೀರು ಇಬ್ಬರೂ ಬಳಸ್ತಾರೆ. ಈ ಕಡೆ ಕುಂಭೇಶ್ವರನಿಗೆ ಅಭಿಷೇಕಕ್ಕೂ ಬಳಸ್ತಾರೆ, ಸಾರಂಗಪಾಣಿಗೂ ಬಳಸ್ತಾರೆ. ಅದು ದೇವರ ರೂಪ, ಇದು ರುದ್ರದೇವರು, ರುದ್ರಾಂತರ್ಗತ ಪರಮಾತ್ಮ. ಒಂದು ಬಾರಿ ಕೆಲವು ಕುಹಕಿಗಳಿಗೆ ಒಂದೇನೋ ವಿಜೇಂದ್ರ ತೀರ್ಥರ ವೈಭವ, ಅವರ ಮಹಿಮೆ ಸಹನಾಗಲಿಲ್ಲ. ಅಲ್ಲಿ ಬಂದು ಆ ಕುಂಭೇಶ್ವರನ ಪೂಜೆ ಮಾಡುವ ಅರ್ಚಕರ ತಲೆಗೆ ತುಂಬಿದರಂತೆ. ನೋಡಿ, ಈ ಸರೋವರ ವಾಸ್ತವಿಕ ನಮಗೆ ಸೇರಿದ್ದು, ಆದರೆ ವಿಜೇಂದ್ರ ಸ್ವಾಮಿಗಳು ಶಾರಂಗಪಾಣಿ ದೇವಸ್ಥಾನಕ್ಕೆ ಅದನ್ನು ತಗೊಂಡಿದ್ದಾರೆ. ಏನಾದರೂ ಮಾಡಿ ಇದನ್ನು ನಮ್ಮ ದೇವಸ್ಥಾನಕ್ಕೆ ತಗೊಳ್ಳೋ ಹಂಗೆ ಮಾಡಬೇಕು. ಅರ್ಚಕರ ತಲೆಯೆಲ್ಲ ತುಂಬಿ 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 ಕೊನೆಗೊಂದು ದೊಡ್ಡ ಮೀಟಿಂಗ್ ಆಯಿತು. ಎಲ್ಲ ಊರಿನ ಜನ ಸೇರಿದ್ದಾರೆ. ಸ್ವಾಮಿಗಳ ಕಿವಿಗೆ ಹೋಯಿತು. ವಿಜೇಂದ್ರ ತೀರ್ಥರಂತಾರೆ, ಯಾಕೆ ಸಣ್ಣ ಕೆಲಸ ಯಾಕೆ ವಿವಾದ ಮಾಡ್ತೀರಿ? ಸರೋವರದ ನೀರು ಇಬ್ಬರೂ ಬಳಸೋಣ, ಶಾರಂಗಪಾಣಿ ದೇವಸ್ಥಾನಕ್ಕೂ ಹೋಗಲಿ, ಕುಂಭೇಶ್ವರನಿಗೂ ದೇವಸ್ಥಾನಕ್ಕೆ ಹೋಗಲಿ ಅಂತ ಸಹಜವಾಗಿ ಹೇಳಿಬಿಟ್ಟಿದ್ದಾರೆ. ಸಹನಾಗಲಿಲ್ಲ ಅವರಿಗೆ. ಏನಾದರೂ ಮಾಡಿ ಸೋಲಿಸಬೇಕು. ಇದು ಕೇವಲ ಶೈವ ಕ್ಷೇತ್ರ, ಇದು ಪೂರ್ಣವಾದ ಕುಂಭಕೋಣ, ಇದು ವಿಷ್ಣು ಕ್ಷೇತ್ರ ಅಲ್ಲ ಅಂತ ಪರೀಕ್ಷೆ ಆಗಬೇಕು. ವಿಜೇಂದ್ರ ತೀರ್ಥರಂತಾರೆ, ಯಾಕೆ ವ್ಯರ್ಥವಾಗಿ ಪರೀಕ್ಷೆ ಮಾಡೋದು? ಒಂದು ಕೆಲಸ ಮಾಡೋಣ, ಯಾವ ಸರೋವರದ ಬಗ್ಗೆ ವಿವಾದ ನಡೆದಿದೆ ನಾಳೆ ದಿನ ಸರೋವರದಲ್ಲಿ ಪರೀಕ್ಷೆ ಮಾಡೋಣ. ಸರೋವರದಿಂದ ಏನು ಸಿಗತ್ತೆ, ಅಕಸ್ಮಾತ್ತಾಗಿ ರುದ್ರದೇವರ ಲಿಂಗಗಳ ಸಿಕ್ಕರೆ ಇದು ಶೈವ ಕ್ಷೇತ್ರ ಅಂತ ನಿರ್ಧಾರ ಆಗಲಿ, ಶಾಲಿಗ್ರಾಮ ಸಿಕ್ಕರೆ ವಿಷ್ಣು ಕ್ಷೇತ್ರ ಅಂತ ನಿರ್ಧಾರ ಆಗಲಿ. ನಾಳೆ ದಿನ ಸರೋವರದಿಂದ ಪರೀಕ್ಷೆ ಮಾಡೋಣ ಆಗಲಿ ಅಂದರು ವಿಜೇಂದ್ರರು. ನಾಳೆ ಬೆಳಗ್ಗೆ ಪರೀಕ್ಷೆ ಆಗಬೇಕು, ಇವತ್ತಿನ ದಿನ ರಾತ್ರಿ ಸಾವಿರಾರು ಜನ ದೊಡ್ಡ 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 ಲಿಂಗಗಳನ್ನೇ ತಂದು ಹಾಕಿದ್ರಂತೆ. ರಾತ್ರಿ ಮಲಗಿದಾಗ ಸಾವಿರಾರು ಲಿಂಗಗಳನ್ನು ತಂದು ಆ ಸರೋವರದಲ್ಲಿ ಹಾಕಿದ್ದಾರೆ. ನಾಳೆ ಬೆಳಗಾದರೆ ತಗದಂಗೆಲ್ಲ ಲಿಂಗಗಳೇ ಸಿಗಬೇಕು, ಇದು ಶೈವ ಕ್ಷೇತ್ರ ಅಂತ ನಿಶ್ಚಯವಾಗುತ್ತೆ. ವಿಜೇಂದ್ರ ತೀರ್ಥರ ಸೋತು ಬಿಡ್ತಾರೆ. ಎಲ್ಲರೂ ಮಲಗಿದಾಗ ತಂದು ಲಿಂಗಗಳನ್ನು ಹಾಕಿಬಿಟ್ಟಿದ್ದಾರೆ. ಪ್ರಾತಃ ಕಾಲದಲ್ಲಿ ಸ್ವಾಮಿಗಳು ಎದ್ದಿದ್ದಾರೆ, ತಮ್ಮ ಆನ್ಯಕ್ಕೆ ಎಲ್ಲ ಮುಗಿಸಿದ್ದಾರೆ. ಆಯ್ತಪ್ಪ, ಇನ್ನು ಪರೀಕ್ಷೆ ಶುರು ಆಗಬೇಕಲ್ಲ. ಭಗವಂತನನ್ನು ಪ್ರಾರ್ಥನೆ ಮಾಡಿ ಒಂದು ಮುಷ್ಟಿ ಮಂತ್ರಾಕ್ಷತೆಯನ್ನು ಸರೋವರಕ್ಕೆ ಹಾಕಿದ್ರಂತ. ಏನು ಮಾಡಲಿಲ್ಲ. ಆಯಿತು, ಪರೀಕ್ಷೆ ಮಾಡ್ರಿ ಎಂದಾಗ ಒಂದು 4-5 ಜನ ಸರೋವರದಲ್ಲಿ ಇಳಿದಿದ್ದಾರೆ. ಹಿಂದಿನ ದಿನ ಒಗದಂತಹ ಎಲ್ಲ ಶಿವಲಿಂಗಗಳು ಶಾಲಿಗ್ರಾಮ ಆಗಿವೆ. ಒಂದು ಶಾಲಿಗ್ರಾಮ, ಇನ್ನೊಂದು ಮುಖ್ಯ ಪ್ರಾಣದೇವರ ಪ್ರತಿಮಾ. ಕೇವಲ ವಿಜೇಂದ್ರ ತೀರ್ಥರ ಮುಷ್ಟಿ ಮಂತ್ರಾಕ್ಷತೆ. ಏನೇನು ತೆಗಿತಾರೆ, ಎಷ್ಟೆಷ್ಟು ತೆಗಿತಾರೆ ಅಷ್ಟು ಆ ಸರೋವರದಿಂದ ಶಾಲಿಗ್ರಾಮಗಳು ಬರ್ತಾ ಇವೆ. ಇದು ಮಂತ್ರಾಕ್ಷತೆಯಿಂದ ಮಹಿಮೆಯನ್ನು ತೋರಿಸಿದಂಥವರು. ಅಂತಹ ಅಪಾರ ಕರುಣಾಮೂರ್ತಿಗಳು ವಿಜೇಂದ್ರ ತೀರ್ಥರು. ಅವರ ಆರಾಧನೆ ನಾಳೆ ತ್ರಯೋದಶಿಯ ದಿನ ಇದೆ. ಮಹಾಜ್ಞಾನಿಗಳು. ನಂತರದಲ್ಲಿ ಸುಧೀಂದ್ರ ತೀರ್ಥರಿಗೆ, ಅದರ ನಂತರದಲ್ಲಿ ಮಂತ್ರಾಲಯ ಪ್ರಭುಗಳು ಇದೇ ಪರಂಪರೆಯಲ್ಲಿ ಬರ್ತಾರೆ. ಅಂತಹ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡಿ. ಇಷ್ಟಕ್ಕೆ ಮುಗಿಲಿಲ್ಲ, ಸಮಯ ಮುಗಿತು ಅಂತ ನಾನು ಮುಗಿಸ್ತಿದ್ದೇನೆ. ವಿಜೇಂದ್ರ ತೀರ್ಥರ ಗ್ರಂಥಗಳ ಬಗ್ಗೆ ಹೇಳಬೇಕು. ಎಂತಹ ಪಾಂಡಿತ್ಯ! ಕನ್ನಡ ಸಂಸ್ಕೃತ ಎರಡೂ ಭಾಷೆಗಳಲ್ಲಿಯೂ ಅಗಾಧವಾದ ರಾಶಿ ರಾಶಿ ಗ್ರಂಥಗಳನ್ನು ಜಗತ್ತಿಗೆ ಬರೆದುಕೊಟ್ಟಿದ್ದಾರೆ. ಸ್ತೋತ್ರಗಳಿದೆ, ಮಂತ್ರಗಳಿದೆ. ಅಂತಹ
ವಿಶೇಷವಾಗಿ ಭಗವಂತನ ಅನುಗ್ರಹ ತಾವು ಪಡೆದು ಇಡೀ ಜಗತ್ತಿಗೆ ಅನುಗ್ರಹವನ್ನು ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡಿ ನಾವೆಲ್ಲರೂ ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂತಹ ತಪಸ್ವಿಗಳಾದ ವಿಜೇಂದ್ರ ತೀರ್ಥರ ಆರಾಧನೆ ಮುಂದೆ ಬರೋದಿದೆ. ತನ್ನಿಮಿತ್ತವಾಗಿ ಅವರ ಸ್ಮರಣೆಯನ್ನು ಮಾಡಿ ಎಲ್ಲರಿಗೂ ವಿಜೇಂದ್ರ ತೀರ್ಥರ ಆರಾಧನೆ ನಿಮಿತ್ತವಾಗಿ ಅವರ ಅನುಗ್ರಹವಾಗಲಿ, ಎಲ್ಲ ರೋಗ ದಾರಿದ್ರ್ಯ ಕಷ್ಟಗಳೆಲ್ಲ ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾಳೆ ದಿನ ಸತ್ಯಧೀರ ತೀರ್ಥರ ಆರಾಧನೆಯಾದ್ದರಿಂದ ಗುರುಗಳ ಚರಿತ್ರೆಯನ್ನು, ಸತ್ಯಧೀರ ತೀರ್ಥರ ಸ್ಮರಣೆಯನ್ನು ಮಾಡಿ ಈ 8 ದಿನಗಳಿಂದ ನಡೆದ ಈ ಗುರು ಸ್ಮರಣಾರೂಪವಾದ ಪ್ರವಚನದ ಕೊನೆಯ ದಿನ, ಮಂಗಲ ದಿನ ನಾಳೆ ಸತ್ಯಧೀರ ತೀರ್ಥರ ಆರಾಧನೆ, ಅವರ ಚರಿತ್ರೆಯನ್ನು ಕೇಳಿ ಈ ಎಲ್ಲ ಗುರುಗಳ ಚರಿತ್ರೆ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ನಾಳೆ ದಿನ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಾಯ ನಮಃ. ಓಂ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಗೃದ್ಭೂತಗೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ